ಸನಾತನ ಧರ್ಮಾಧೀಶಾಯ ವನ್ಯಋಷಭ ಜಗದ್ಗುರು ಪಾಹಿ ಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಕುರುದ್ಭವ ಯಸ್ಯ ಸ್ಮರಣ ಮಾತ್ರೇಣ ಋಣಾಮುಕ್ತಿ ಕರಸ್ಥಿತಃ ತಂ ವಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ಆರಾಧ್ಯ ಗುರುವಿನನ್ನು ಸ್ಮರಿಸಿಕೊಂಡು ಈ ಕ್ಷೇತ್ರದ ಪುರುಷರಾದ ವಿಶ್ವಾರಾಧ್ಯರನ್ನ ಮಗಳಾಂಬಿಕಾತಾಗಿಯನ್ನು ಸ್ಮರಿಸಿ ಅಕ್ಷತರಿಗೆ ಅಮಾವಾಸ್ಯೆಯ ನಿಮಿತ್ತವಾಗಿ ಹಮ್ಮಿಕೊಂಡ ಧಾರ್ಮಿಕ ಸಮಾರಂಭದ ನೇತೃತ್ವವನ್ನು ವಹಿಸಿ ಅನುಭವ ನೀಡಿದಂತ ಶ್ರೀಮಠದ ಪೂಜ್ಯರಾದ ಶಿವಶೇಖರ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರೆಗೂ ಪ್ರತಿ ತಿಂಗಳಿಗ ಅಮಾವಾಸ್ಯೆಗೊಮ್ಮೆ ಬರುವಂತ ಭಜನಾ ಸೇವೆಯಲ್ಲಿ ಇವತ್ತಿನ ಅಮಾವಾಸ್ಯೆ ಸೇವೆ ನಿಮಿತ್ತವಾಗಿ ಬಂದಂತ ಸಣಾಪುರ ಗುಡ್ಡರಿಗೆ ದೇವಸೂರಿನ ಭಜನಾ ಸಂಘದವರೆಗೂ ದರ್ಶನಾರ್ಥಿಯಾಗಿ ಬಂದಂತ ಎಲ್ಲ ಶರಣೀಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆನಂದದವರಿಗೆ ಶರಣಾರ್ಥಿ. ಅರ್ಧರಾತ್ರಿಯಲ್ಲಿ ಎದ್ದೋದವರೆಲ್ಲ ಗೌತಮ ಬುದ್ಧರಾಗುವವರೆಗೆ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವವರೆಗೆ, ಉಪನಯನವನ್ನು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವವರೆಗೆ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವವರೆಗೆ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಥಣಿಯ ಸಿಒಇಗಳಾಗುವವರೆಗೆ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವ ಸ್ವತಂತ್ರ ತೀರ ಸಿದ್ದೇಶ್ವರ ನಿನ್ನ ಹೆಸರಿಡವರೆಲ್ಲ ನೀನಾಗುವವರೆಗೆ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು. ಜಾತಿ ಮತ ಭಕ್ತ ಪಂಗಡಗಳನ್ನದೇ ಮಾನವ ಸಮಾಜವನ್ನ ಒಂದು ಮುಖವಾಗಿ ಕರೆದುಕೊಂಡು ಹೋಗುವಂತಹ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ಮೇಲ್ಮಟ್ಟದ ವಿಚಾರಕ್ಕೆ ಬಂದ ನಿಂತವರು ವಿಶ್ವಾರಾಧ್ಯರು. ಹುಟ್ಟಿದವರು ಯಾರೋ ಈ ಭೂಮಿ ಮೇಲೆ ಉಳಿದಿಲ್ಲ. ಕಣ್ಣಿಗೆ ಕಂಡಂಥದ್ದು ಯಾವುದೋ ಸ್ಥಿರವಾಗಿ ನಿಂತಿಲ್ಲ. ಯದೃಷ್ಟಂ ತನ್ನಷ್ಟಂ ಅನ್ನುವಂತಹ ಒಂದು ಭಾವನೆ ಇದೆ. ಅಂದ್ರೆ ಶರೀರ ಯಾಕೆ ಹುಟ್ಟುತ್ತದಂತ ಕೇಳಿದಾಗ ಶರೀರ ಒಗೆದುಕೊಳ್ಳುತ್ತದೆ. ಒಂದು ಕಟ್ಟಡ ಯಾಕೆ ಕಾಣ್ತಂದ್ರೆ ಒಂದಾನೊಂದು ದಿವಸ ಅದು ಕೆಲಸ ಆಗೋದಕ್ಕೆ ಕಾಣ್ತದೆ. ಅದರ ನಿಸರ್ಗದ ನಿಯಮ ಅದ. ಇದನ್ನೇ ಮುಂದಿಟ್ಟುಕೊಂಡು ಅನುಭಾವಿಗಳು ಹೇಳಿದರು, ಇದು ಮರ್ತ್ಯ ಲೋಕ. ಯಾವ ಲೋಕ? ಮರ್ತ್ಯ ಲೋಕ. ಮರ್ತ್ಯ ಲೋಕ ಅಂದ್ರೆ ಯಾರ ಲೋಕ? ಸಾಯುವವರ ಲೋಕ ಅಂತಂದ್ರು. ಏನಂದ್ರು? ಸಾಯುವವರ ಲೋಕ. ಅದಕ್ಕೆ ರೂಪ ಕೊಟ್ಟು ಏನು ಹೇಳಿದ್ರು ಅನುಭಾವಿಗಳು? ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಅಲ್ಲಿ ಸಲ್ಲಲಾರದವರು ಎಲ್ಲಿಯೂ ಸಲ್ಲರಯ್ಯ. ಇದು ಸಾಯುವ ಲೋಕ ಅಂದ್ರೆ ಮೊದಲನೇ ಮಾತಿನ
ಸಾಯೋರ್ ಲೋಕ ಅಂತ ತಿಳ್ಕೊಂಡಂದ್ರೆ ನಾವೆಲ್ಲ ಎದಕ್ಕೆ ಹುಟ್ಟುತ್ತೀವಿ ಅಂದ್ರೆ ಸಾಯದಕ್ಕೆ ಹುಟ್ಟುತ್ತೀವಿ. ಯಾಕೆ ಸಾಯ್ತೀವಿ ಅಂದ್ರೆ ಮತ್ತೆ ಹುಟ್ಲಾಕ್ ಸಾಯ್ತೀವಿ. ಭಗವಂತ ಎಷ್ಟು ಪ್ರಿಂಟ್ ಮಷಿನ್ ಹಾಕಿರ್ಬೇಕಪ್ಪ ಅಯ್ಯೋ ನಮನಿ ಅಂತ ನಾವೆಲ್ಲ ನಾವು ಬಹಳ ಹಾಕಿಲ್ಲ. ಅಂದ್ರೆ ನೀ ಹುಟ್ಟು ಸಾವು ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಅದಕ್ಕೆ ಅನುಭಾವಿಗಳು ಹೇಳಿದ್ರು, ವಿಶ್ವರಾಜರಂತ ಜ್ಞಾನಿಗಳು, ಬಾರದ ಭವನಗಳಲ್ಲಿ ನಾನು ಬಂದೆ, ಹಿಂದಿನ ಜನ್ಮ ಏನಾದರಾಗಲಿ ಮುಂದೆ ಜನ್ಮ ಬರದಂತೆ ನೀ ಕರುಣಿಸುತ್ತಂತೆ ಅಂತ. ಅಂದ್ರೆ ನಾವು ಹುಟ್ಟಲಾರದ ಜಾಗನೇ ಇಲ್ಲ ಅಂತಂದ್ರೆ ಅವ್ರು ತಿಳ್ಕೊಂಡ್ಬಿಟ್ರು. ಏನಂದ್ರೆ ನೀವೆಲ್ಲ ತಿಳ್ಕೊಂಡಿರಿದ್ರಿ ನಾವು ಮನುಷ್ಯ ಶ್ರೇಷ್ಠವಾದಂತ ಜನ್ಮದವರು. ಶ್ರೇಷ್ಠವಾದಂತ ಜನ್ಮ ಜಗಕ್ಕನಬೇಕು. ಒಡದು ಬೆದ್ರೆ ನಿಮ್ಗಿಂತ ಆನಿ ಮತ್ತೊಂದು ಮಗದೊಂದು ಬೇಕಾದಷ್ಟು ತಿಂತಾವ. ಓಡದ ಬೆದ್ರೆ ನಿಮ್ಗಿನ ಬೇರೆ ಪ್ರಾಣಿಗಳು ಬಹಳಷ್ಟು ಓಡ್ತಾವ. ಬಹಳ ಶಾಣ್ಯರಂದ್ರೆ ನರಿ ಬುದ್ಧಿ ಆದಂತ ತಿಳ್ಕೊಂಡಂತಾರೆ. ನಿಮ್ಗಿನ ನರಿ ಬಹಳ ಶಾಣ್ಯ ಆದಂತ. ಹೊಲ ನಮ್ಮದಂತಾರೆ, ಹೊಲ ನಿಮ್ಮದಲ್ಲ. ಹೊಲ ನಿಮ್ ಹೊಲದಾಗ ಎಷ್ಟೋ ಮಂದಿ ಹೋಗ್ಯಾರ. ನಿಮ್ಮ ಅಪ್ಪ ಹೋಗ್ಯಾರ, ನಿಮ್ಮ ಮುತ್ತೆ ಹೋಗ್ಯಾರ, ಮುತ್ತೆ ಹೋಗ್ಯಾರ, ಎಲ್ಲರೂ ಹೋಗ್ಯಾರ. ಹೊಲ ಅಂತದ ಹೊರರು ಹೋಗ್ಯಾರ. ಎಲ್ಲ ನಾವು ಮನೆ ಕಾಯ ಹೊಡ್ಯೋದಂತ ಹೊಲ ಅಂತ. ನೀವೆಲ್ಲ ಅಂತಿರ್ತೀರಿ ಹೊಲ ಮಾರಿದೆ ಒಬ್ಬ ಅಂತ ನಾನು ತಗೊಂಡೇನಪ್ಪ. ನೀವು ಹೊರಗೆ ಮುಂಜಾನೆ ಹೋಗ್ತೀರಿ. ನೀವು ಹೋಗೋದ್ರಾಗ ನರಿ ಕಾಡಂದಿ ಅವು ಇವು ಬಿದ್ದಿರ್ತಾವೆ. ನೀವು ಯಾವಾಗಾನು ಒಂದು ತಾಸು ಹೋಗ್ತೀರಿ, ಹೋಗಿ ಬರ್ತೀರಿ. ಅವ್ರಂತರ ಇದಕ್ಕೆ ಬರ್ತು ಮಾರ ಮುಂಜಾನೆ ಇದು ಸುಮ್ಮನೆ ಬರ್ತದ ನೋಡ್ರಿ, ನನ್ನ ಹೊಲ ಅಂತ. ಒಂದ್ ತಾಸು ಬಂದು ಹೋಗ್ತದ. ಚಪ್ತನ ನಾನೇ ಇರ್ತೀನಿ, ರಾತ್ರಿ ನಾನೇ ಇರ್ತೀನಿ. ಇದ್ದವ್ ನನ್ನ ಹೊಲ ನಾನಾಗಿಲ್ಲ. ಇದು ಸುಮ್ಮನೆ ಬರ್ತದ ನಂದು ತೊಂತದೆ ಮನುಷ್ಯ ಪ್ರಾಣಿ ಅಂತ ಅವು ಅಂತಾವ. ಹೊಲಕ್ಕೆ ನಾವು ಮಾರಿವಿ, ಅವ ತಗೊಂಡಿವಿ, ನನ್ನ ಹೊಲ ತಗೊಂಡಿನಿ, ಇಷ್ಟು ರೊಕ್ಕ ಕೊಟ್ಟು ಅಂತ ತಿಳ್ಕೊಂಡು ಎದಿ ಮುಟ್ಕೊಂಡು ನಾವು ಹೇಳ್ತಿರ್ತೀವಿ. ಎದಿ ಮುಟ್ಕೊಂಡು ಹೇಳಾಗ ಹೊಲ ಆಗ್ತದ ಹುಚ್ಚ, ಯಾಕೆ ಎದಿ ಮುಟ್ಕೊಂಡು ಹೇಳ್ತೇವ? ಮಾರಿದಾಗ ಏನೋ ಇಲ್ಲೇ ಉಳ್ಕೊಂಡಿಲ್ಲ, ತಗೊಂಡವ್ ನೀನ್ ಇಲ್ಲಿ ಗುಡ್ಡ ಹೊಡ್ಕೊಂಡು ಕುಂದ್ರಂಗಿಲ್ಲ. ಎಲ್ಲರೂ ಹೋಗ ಮಗನೇ ನೀ ರೊಕ್ಕ ಕೊಟ್ಟು ತಗೊಂಡೆ ನೀನಂತೆ, ನಾನಿನ ಮುಗ್ಗಡ್ಕೊಂಡು ಒಂದಿನ ಇಟ್ಕೊಂತೀನಿ ಮಗನೇ, ಅವರಿಗೆ ರೊಕ್ಕೆಲ್ಲ ರೂಪಾಯಿ ಇಲ್ಲ. ಅಂದ್ರೆ 84 ಲಕ್ಷ ಜೀವಗಳ ಕೊನೆಯ ಜನ್ಮ ಇದು ಮನುಷ್ಯ ಜನ್ಮ. ಯಾಕೆ ಮನುಷ್ಯ ಜನ್ಮಕ್ಕೆ ಶ್ರೇಷ್ಠತೆ ಬಂತಂತ ಕೇಳಿದ್ರೆ, 21 ಲಕ್ಷ ಅಂಡಜ, 21 ಲಕ್ಷ ಪಿಂಡ ಸ್ವೇದಜ, 21 ಲಕ್ಷ ಉದ್ಬೀಜ, ಇವೆಲ್ಲ 21 ಲಕ್ಷ ಅಂಡಜ, ಪಿಂಡಜ, ಸ್ವೇದಜ, ಉದ್ಬೀಜ. ಅಂದ್ರೆ ಇವೆಲ್ಲ 21 ಲಕ್ಷದ ಗಣಿ ಜನ್ಮ ಮನುಷ್ಯ ಜನ್ಮ ಅಂತಾರಂತಂದ್ರೆ, ಈಗ ನಿಮ್ಮ ಮನ್ಯಾಗ 4 ಮಕ್ಕಳು ಹುಟ್ಟಿರ್ತಾರ. ಒಬ್ಬನಿಗಿರ್ತೀರಿ ಶಂಕರಪ್ಪ, ಕಲ್ಲಪ್ಪ, ಮಲ್ಲಪ್ಪ, ಸಿದ್ದಪ್ಪ ಗಣಿಯವ ಅಂತಿರ್ತೀರಿ. ಅಂದ್ರೆ ಎಲ್ಲರಿಗಿನ ಯಾರು ದೊಡ್ಡರಾದ್ರು? ಸಿದ್ದಪ್ಪನಿಗಿನ ವರ್ಷ ದೊಡ್ಡರಾದ್ರು. ಅದು ಮತ್ತ ಮನುಷ್ಯ ಜನ್ಮಕ್ಕೆ 84 ಲಕ್ಷ ನಿಮ್ಗಿಂತ ಮೊದಲು ಹುಟ್ಟ್ಯಾವ. 83,99,999 ಲಕ್ಷ ಜನ್ಮದಾಚಿ ನಿಮ್ಗಿಂತ ದೊಡ್ಡವರು. ನೀವು ಮಾತ್ರ ಸಣ್ಣ ಜನ್ಮ, ಹೌದಾ? ಆದ್ರೂ ನಿಮಗೆ ಶ್ರೇಷ್ಠ ಜನ್ಮ ಅಂತಂದ್ರೆ ಯಾಕೆ ಶ್ರೇಷ್ಠ ಅಂತಂದ್ರ 84 ಅಷ್ಟು ಜನ್ಮ ಸೃಷ್ಟಿಸಿದಂತ ಭಗವಂತನಿಗೆ ಒಂದು ಚಿಂತೆ ಆಯ್ತಂತೆ. ಏನು ಚಿಂತೆ ಅಂತ ಕೇಳಿದ್ರೆ, ಸೃಷ್ಟಿ ಇದನ್ನ ತಯಾರು ಮಾಡಬೇಕು. ಮೊದಲು ಅವನು ಈಗ ಇದ್ದಂತ ಪರಮಾತ್ಮ ಮಣ್ಣಿನಿಂದ ಒಂದು ಸ್ವರೂಪ ಜ್ಞಾನ ತಯಾರು ಮಾಡಿದ. ಅದು ಮಣ್ಣು ಮೂರ್ತಿ ಮಾಡ್ಕೊಂಡು ಹೋದ, ಮಣ್ಣು ಉಚ್ಕೊಂಡು ಬೀಳಬೇಕು. ಹ್ಯಾಂಗ್ ಮಾಡಬೇಕು? ಎಲ್ಲಾ ದೇವಾನು ದೇವತೆಗಳು ಕೇಳಿದ್ರ, ಅವಾಗ ಹೇಳಿದ್ರು ದೇವತೆಗಳು, ಸೂರ್ಯ ದೇವ ಬಂದ, ಇವನು ತಲೆಯಲ್ಲಿ ಇರ್ತೀನಿ, ತಲೆ ಕಟ್ಟು. ಮತ್ತೊಂದು ದೇವರು ಬಂದ್ರು, ನಾನು ಹೊಟ್ಟೆಯಲ್ಲಿ ಇರ್ತೀನಿ, ತಯಾರು ಮಾಡ್ರಿ.
ಮತ್ತೊಂದು ದೇವ್ರು ಬಂದರು, ನಾವಿನ ಕೈಯಾಗಿ ಕಾಲಾಗಿ ತಯಾರು ಮಾಡಿ ಎಲ್ಲ ತಯಾರು ಮಾಡಿ ಎಲ್ಲರೂ ಕಡ ಕೊಟ್ಟಾಗಿ ಮನುಷ್ಯ ತಯಾರಾದ ತಯಾರಾದ ನಂತರ ತನ್ನ ಐಚ್ಛಿಕವಾದ ಅಂದ್ರೆ ಪರಮಾತ್ಮ ಬೇಕಂತ ಕಾಯಾಸ ಮಾಡಿ ಜನ್ಮ ಹುಡ್ಸ್ಯಾನ. ಹುಡ್ಸಿದ ನಂತರ ಏನು ಮಾಡ್ಬೇಕಂತ ಕೇಳಿದಾಗ, ಈಗ ನೀವು ಲೌಕಿಕದಲ್ಲಿ ಏನಾದ್ರೂ ಮಕ್ಕಳಾಡಿದ್ರಿ, ಯಾಕೆ ಇವ ಹ್ಯಾಂಗನ ಇಲ್ಲಪ್ಪ ಸಿದ್ದಪ್ಪನ ಮದ ಶಂಕರಪ್ಪ ಪಾಪ ಅದು ತಂದೆ ಹಾಕಿತ್ತು, ಮಗ ಹುಟ್ಟಿ ತಂದೆ ಹೆಸರು ತಂದನಪ್ಪ ಮನಿತನ ಹೆಸರು ಉಳಿಸಿದ ಅಂತ ನೀವು ಅಂತೀರಿ ಲೌಕಿಕದಲ್ಲಿ. ಹೌದಾ? ನೀವು ಪರಮಾತ್ಮ ನಿಮ್ಮನ್ನು ತನ್ನ ಸ್ವಂತ ಇಚ್ಛೆಯಿಂದ ನಿಮ್ಮನ್ನು ನಿರ್ಮಾಣ ಮಾಡ್ಯಾನಂತಂದ್ರೆ, ನೀವು ಪರಮಾತ್ಮನ ಬೇಕಾದಾಗ ನಡ್ಕೊಂಡ್ರು ಪರಮಾತ್ಮ ನೀವು ನೆನೆಸ್ಕೊಂತ ಪರಮಾತ್ಮನಿಂದ ಬಂದಂತ ಜೀವಿ ಪರಮಾತ್ಮನನ್ನು ಕೊಂಡಾಡಿದ್ರೆ ಅವಾಗ ನೀವು ಪರಮಾತ್ಮನ ಸೈಫ್ ಆಗ್ತೀರಿ, ನೀವು ಪರಮಾತ್ಮನ ದೇವರ ಮಕ್ಕಳಾಗ್ತೀರಿ, ನಿಮ್ಗೆ ಶ್ರೇಷ್ಠ ಜನ್ಮ ಅಂತ ಅಂತ ಶ್ರೇಷ್ಠ ಜನ್ಮಕ್ಕೆ ಶಿವನಾಮ ಸ್ಮರಣೆ ಮಾಡಬೇಕಂತ ತಿಳ್ಕೊಂಡು ಭಜನಿಯವರು ಬಂದು ಒಂದು ತಾಸಾಯ್ತು ಪಾಪ ಅವ್ರಿಗೆ ಹಚ್ಚಿ ನಾವು ಹೋಗಿ ಹಾಕ್ಬಿಟ್ಟೆ, ಅದು ಇದು ಮಾತಾಡೋದು ಸ್ವಲ್ಪ ಕೆಲಸ ಹೋಗುವಂತ ಸಂದರ್ಭದಲ್ಲಿ ಭಜನೆ ಬಹಳ ಚಂದ ಮಾಡಿದ್ರು. ಪುರಾಣ ಹೇಳ್ಬೇಕಂದ್ರೆ ಸುಮ್ಮ ಓದಿ ತಮ್ಮ ತಿಳಿದಂಗೆ ಹೇಳ್ತಾರ ಅವರು. ಪ್ರವಚನ ಮಾಡ್ಬೇಕಂತಂದ್ರೆ ತಮ್ಮ ತಿಳಿದಂಗೆ ಎಲ್ಲರೂ ತಿಳಿಲಿ ಅಂತ ಹೇಳಕ್ ಹೋಗ್ತಾರೆ. ಆದ್ರೆ ಭಜನೆಯಲ್ಲಿ ಏನೊಂದು ಶಕ್ತಿ ಇರುತ್ತಂತ ಕೇಳಿದಾಗ, ಭಜನೆ ಹಾಡಂತವ್ರು ಹಾಡ್ಕೊಂತ ಅದರಲ್ಲಿ ತಾವು ತೃಪ್ತಿಯಾಗಿ ಇನ್ನೊಬ್ಬರನ್ನು ತೃಪ್ತಿಪಡಿಸೋದಷ್ಟೇ ಅಲ್ಲ, ತಾವು ಮತ್ತು ತಮ್ಮನ್ನ ಅವಲಂಬಿಸುವಂತ ಜನ ಎಲ್ಲರೂ ಶಿವನ ಕಡೆ ಹೋಗ್ಬೇಕೆನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ಅವರು ಏಕೋ ಭಾವದಿಂದ ಆಡ್ಕೊಂತ ಆದಾಗ ಆಗಲೇ ಬಂದಂತ ಶರಣು ಸರಣ ಮತ್ತು ಏನ್ ಚಂದ ಹಾಡಿದ್ರಪ್ಪ, ದವಾಖಾನೆ ನಾನು ಅದು ಇದು ತಲೆ ತುಂಬಿಕೊಂಡು ಬಂದಿದ್ದೆ, ಎಲ್ಲ ಕಳೆದ ನನ್ನ ತಲೆಗೆ ದೇವರೇ ತುಂಬಿದ್ ನೋಡಪ್ಪ ಅಂತ ಹೇಳಿಬಿಟ್ರು ಅವರು. ಶ್ರೀಕೃಷ್ಣ ಪರಮಾತ್ಮ ಅವನು ಕೂಡ ಸಂಗೀತದಲ್ಲಿ ಅಷ್ಟು ಶಕ್ತಿ ಇತ್ತು, ಸಂಗೀತದಲ್ಲಿ ಬಹಳ ಪ್ರೇಮಿತ. ಅವನು ಯಾಕೆ ಮಾಡ್ತಂದ್ರ, ಇವತ್ತು ನೀವೆಲ್ಲ ಕೊಳಲು ಬಾರಿಸೋರಂತ ಕುಂದಿರ್ತಾರ, ಅಂತರ್ ಶೈನಾವಾದನ ಇಂತ ಉಸ್ತಾದ ಬಿಸ್ಮಿಲ್ಲಾ ಖಾನ್ ಶೈನಾವಾದನ ಅಂತ ತಿಳ್ಕೊಂಡು ಕೇಳ್ತಿರ್ತಾರೆ ನೀವೆಲ್ಲ. ಅವ್ರು ಹಾಡ್ಕೊಂತ ಬಾರಿಸ್ಕೊಂತ ತಮ್ಮನ್ನು ತಾವು ಬರೀದಿದ್ರು. ಶ್ರೀಕೃಷ್ಣ ಸುಮಾರು ಸಾವಿರಾರು ಲಕ್ಷ ಗೋವುಗಳು ತಾನು ಒಡೆಯನಾಗಿದ್ರು ಕೂಡ ಹಾಡ್ಕೊಂತ ಬಾರಿಸ್ಕೋತಿದ್ದಂತ ಸಂದರ್ಭದಲ್ಲಿ ಅವ ಯಾವ ಗೋವುಗಳಿಗೆ ಹೋಗಿ ಹಿಡ್ಕೊಂಡು ಬರುತ್ತಿಲ್ಲ ಅಂತ, ಗೋವುಗಳಿಗೆ ಕರಿಬೇಕಾದ್ರೆ ಒಂದೊಂದು ರಾಗ ಇಟ್ಟು ಕೊಳಲು ಬಾರಿಸೋದಂದ್ರೆ ಇಲ್ಲೇ ಇದ್ದಂತ ಗೋವುಗಳು ನಮ್ಮ ಯಜಮಾನ ಕರ್ಲಾಕಂತ ತಿಳ್ಕೊಂಡು ಓಡ್ಕೊಂಡು ಬಂದು ಅವ್ನು ಸ್ವಂತ ಕುಂದಿರ್ತಿದ್ರು. ಸಂಗೀತದಲ್ಲಿ ಅಷ್ಟು ಶಕ್ತಿ ಅದ, ಸಂಗೀತದಲ್ಲಿ ಬಹಳ ದೊಡ್ಡ ಶಕ್ತಿ ಅದ. ಅಂತ ಒಂದು ವಿಚಾರಕರಣವಾಗಿ ಶ್ರೀಮಠದಲ್ಲಿ ಸುಮಾರು ದಿನಗಳಿಂದ ವಿಶ್ವಾರಾಧ್ಯ ಭಜನೆ ಸೈಕಿದ್ದಂತ ಬದುಕವರು. ಈಗಾಗಲೇ ನಾವು ಬಂದಾಗ ಭಜನಿ ಮನಿ ಅಂತ ತಿಳ್ಕೊಂಡ, ಭಜನಿ ಮನಿ ಅಂತ ತಿಳ್ಕೊಂಡದ್ದು ಯಾಕಂದ್ರೆ ಅಲ್ಲಿ ಅವ್ರ ಶಿಷ್ಮಕ್ಕಳು ಬಹಳಷ್ಟು ಮಂದಿ ಇದ್ರಂತ. ಬರುತ್ತಪ್ಪೂರು ಊರನ್ನವ್ರಿಗೆಲ್ಲರಿಗೆ ಕರ್ಕೊಂಡು ಬಂದು, ಯಪ್ಪ ನನ್ನ ಮಕ್ಕಳಿಂದ ತಂದೆ, ನನ್ನ ಮಕ್ಕಳೆಲ್ಲ ತಿಳ್ಕೊಂಡು ಮಗಳಿಗೆ ಮನಿತನ ಕೆಟ್ಕೊಂಡಿನಿ, ಅಕ್ಕಿನೂ ಮಕ್ಕಳಿಲ್ಲ ಮತ್ತೆ ಹೀಗೆ ನೋಡಿದಂತ ಇಲ್ಲಿ ಕರ್ಕೊಂಡು ಬಂದಿದ್ರು. ಯಾವುದೋ ವಿಚಾರದಲ್ಲಿ ಕುಂತಿದ್ರು ವಿಶ್ವರಾಜ ಇದ್ರ ಈ ಕಡೆ ಕುಂತ್ರು, ಈ ರೂಢದಲ್ಲಿ ಇರ್ತಿದ್ದ. ಆ ರೂಢದಲ್ಲಿ ಹೋದಂತ ಸಂದರ್ಭದಲ್ಲಿ ನಾ ಎಲ್ಲಿ ಏನ್ ಮಾಡಕ್ಕಾಗ್ತೀನಿ, ಯಾರು ಏನ್ ಅಂತೀನಿ ಅನ್ನತಕ್ಕಂಥ ಗಮನವ್ರಿಗೆ ಇರ್ತಿದ್ದಿಲ್ಲ. ಯಾವಾಗ ಈ ಕಡೆ ಬಂದಾಗ ಏನ್ಲೇ ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ರು. ಯಪ್ಪ ಮಕ್ಕಳಿಲ್ಲ ನನ್ನ ಮಗಳಿಗೆ, ಅದಕ್ಕೆ ಸುಮಾರು ದಿವಸ ಆಯ್ತು, ನನಗೆ ಮಕ್ಕಳಿಲ್ಲ, ಹುಟ್ಟಿದ್ದು ಹೆಣ್ಮಗಳ ಅಂತ ತಿಳ್ಕೊಂಡಾಕಿ ಮನೆಗೆ ಉಟ್ಕೊಂಡಿಲ್ಲ, ಆಕಿಗೂ ಮಕ್ಕಳಿಲ್ಲ ತಂದೆ, ಆಕಿನ ಫಲಸಂತಾನ ಕೊಡೋ ತಿಳ್ಕೊಂಡಂದಾಗ ಯಾಕಡೆ ಗೊತ್ತಿದ್ರು, ಯಾವ ಧ್ಯಾನದಲ್ಲಿದ್ರು ವಿಶ್ವರಾತ್ರಿ ಗೊತ್ತಿಲ್ಲ. ಪಟ್ನೆ ಕೈ ಹಾಕಿ ಆಕಿನ ಹುಣೆದಾಗ ಬಾಳೆಹಣ್ಣು ತಂದರು, ಬಾಳೆಹಣ್ಣು ಹಿಡ್ಕೊಂಡು ಮತ್ತೆ ಹೋಗಿದ್ ನಾನು ಜಾಡಿಸಿ ಹೋಗಿದ್ರಾಗ 2 ಬಾಳೆಹಣ್ಣು ಕೆಳಗೆ ಬಿದ್ದು ಅಂತ ವಿಶ್ವರಾಜ ಅಂದ್ರೆ ಮಕ್ಕಳು ಕೇಳಕ್ ಬಂದ್ರೆ ಈಗ 2 ಭೂಮಿ ಕೊಟ್ಲಲ್ಲಿ ಅಂದ್ರ ವಿಶ್ವರಾಜ ಅಂದ್ರ ಎಷ್ಟು ಬಾಳೆಹಣ್ಣು ತಂದಿದ್ದು ಅಷ್ಟು ಬಾಳೆಹಣ್ಣು ಅಷ್ಟು ಮುಚ್ಚೋರು ತಗೊಂಡು ಹೋಗಿದ್ರಾಗ
ಭೂಮಿ ಕೊಟ್ಟದಂದ್ರ ಬಿತ್ತು ಸಹಜ ವಿಶ್ವರಂದ್ರ ದೃಷ್ಟಿ. ಅವ್ರು ಯಾಕೆ ಅಂದಿದ್ರು ಹಂಗಾಯ್ತು. ಅವ್ರಂದ್ರ ಒಗದಷ್ಟು ಮಕ್ಕಳಾಗ್ತಾವ, ಹೊಡೆದಾಗ ಬಿದ್ದಷ್ಟು ಜಳಗೆ ಬಿದ್ದಷ್ಟು ಮಕ್ಕಳು ಮತ್ತೆ ಹೋಗ್ತಾವ ಅಂದ್ಬಿಟ್ಟು ವಿಶ್ವರಂದ್ರ. ಅಂಥವ್ರು ಯಪ್ಪ ಎಲ್ಲಿ ತಂದೆ ಅಂತ ತಿಳ್ಕೊಂಡಂದು ನಂತರ ಮಕ್ಕಳು ಬರೋಸಂತಾನಪ್ಪ ನಮ್ಮ ಊರು ಭಕ್ತರು ನಿನಗೆ ಅಪೇಕ್ಷೆ ಮಾಡಲ್ಲ ಬರಬೇಕು ತಂದೆ ಅಂತ ತಿಳ್ಕೊಂಡಲ್ಲ. ಬರೋದಾಗಲ್ಲ, ಶರೀರ ಭಾಳ ಶಿಸ್ತಿನಗೊಂಡದ. ಈಗ ಎಲ್ಲ ನೋಡ್ಬೇಕಾದ್ರೆ ಗಾಡಿ ಚಲೋ ಇರಬೇಕಲ್ಲ, ಗಾಡಿ ಇದೇನು ನಕ್ಕಕ್ಕಿಲ್ಲದ ಗಾಡಿ. ಅವ್ರ ಗಾಡಿ ಆ ಕಡೆ ಐತಂದ್ರೆ ಹಳದ ಗಾಡಿ, ಹೊಲ ಅಂದ್ರೆ ಹತ್ತು ಗಾಡಿ, ಗುಡ್ಡ ಅಂದ್ರೆ ಗುಡ್ಡದ ಗಾಡಿ. ಅದಕ್ಕೆ ಈ ಗಾಡಿ ಸಂಘ ಸವಾಸ ಮಾಡಬಾರ್ದು. ಈ ಗಾಡಿ ಏನು ಉಳಿದ್ರು ಇಲ್ಲೇ ಉಳಿಲಿ ಅಂತಾರೆ. ಯಪ್ಪ ಬರ್ಬೇಕು, ಬರಲ್ಲೇ ನಿಮ್ಮೂರಿಗೆ ಬರ್ಬೇಕಂದ್ರ ನೀವು ಭಜನೆ ಮಾಡ್ಕೋತ ಮುಂದೆ ಗರಿಗುಬ್ಬಿ ಆಗಿ ಬಂದು ಭಜನೆ ಕೇಳ್ತೀನಿ ಅಂತೇಳಿ ನಾನು ವಿಶ್ವಾಸ. ಕರಿಗುಬ್ಬಿಯಾಗಿ ನಾವು ಭಜನೆ ಕೇಳ್ತೀವಿ ಅಂದ್ರು. ಆ ಪುರಾಣದ ಖುಷಿ ಆಯ್ತು, ನಡ್ರಿ ಹೋಗಿ ಭಜನೆ ಮಾಡಮ್ಮ ಅಂತ ತಿಳ್ಕೊಂಡು ವಾಪಸ್ ಹೋಗಿ ಭಜನೆ ಮಾಡ್ಕೊಂತ ಕುಂದ್ರು. ಭಜನೆ ಮಾಡ್ಕೊಂಡು ಮ್ಯಾಕ್ ನೋಡ್ಲಕ್ಕಂದ್ರು ಬರೋದೊಂದು ಗುಬ್ಬಿ ಹಾರಿ ಬಂದು ಮ್ಯಾಕ್ ಗಲಾಟೆ ಕುಂತು ಜಯ ಅಂತಾರೆ, ಗಲಾಟೆ ಅಂತಾರೆ ಕುಂತು. ಜಯ ಮತ್ತೆ ಬಿಡ್ಲಿಲ್ಲ. ಭಜನೆ ನಾಳೆ ಮಾಡಮ್ಮ, ಅಪ್ಪ ಬಂದ ಮೊದಲು ದರ್ಶನ ತಗೊಂಬಂದು ತಿಳ್ಕೊಂಡು ಗುಬ್ಬಿ ಹಿಡಿದು ತಲೆ ಮ್ಯಾಗ ಇಟ್ಕೊಂಡ್ರಂತ ಮನೆಗೆ ಹೋಗಿ ತಗೊಂಡು ತಿರುಗಾಡಿ ಬಂದ್ರು. ಗುಬ್ಬಿ ಹಿಡ್ಕೊಂಡು ಅಕಡೆ ತಿರುಗಾಡಕ್ಕಲ್ಲ, ಅವ್ರಿಗೆ ಬಂದು ಕೈ ಆಡ್ಸಕ್ಕಂತ. ಮತ್ತೊಂದು 4 ದಿನ ಬಿಟ್ಟು ಬಂದು ಅಪ್ಪ ಭೇಟಿ ಕೊಟ್ಟ, ನಮ್ಮ ದರ್ಶನ ಕೊಟ್ಟ. ಹೋಗಿ ಅಪ್ಪನ ದರ್ಶನಕ್ಕೆ ಹೋದ್ರೆ ಅಂತ ತಿಳ್ಕೊಂಡು ಬಂದು ವಿಶ್ವರಾತ್ರಿ ನಮಸ್ಕಾರ ಮಾಡೋದ್ರಾಗ ಮತ್ತೆ ಕಲ್ಲು ಹಿಡ್ಕೊಂಡಿದ್ರೆ ಮಕ್ಕಳೇ ಬಾ ಅಂತ ತಿಳ್ಕೊಂಡು ಕರಿತ್ರಿ. ನಾ ಬಂದ್ಬೇಕು, ನಾನು ತಲೆ ಮ್ಯಾಗ ಕೈ ಆಡಿಸೋದು, ಮನೆ ಕರ್ಕೊಂಡು ತಿರುಗಾಡ್ಕೊಂಡ್ಲಿ ಅಂತಂದ್ರೆ ಅದು ವಿಶ್ವಾಸ. ತಪ್ಪಾಯ್ತು ಅಂತ ತಿಳ್ಕೊಂಡಂದಾಗ ನಿಮ್ಮೂರಿಗೆ ನಾ ಭೇಟಿ ಕೊಡ್ಬೇಕಲ್ಲ, ಇನ್ನೇನು ನೀವು ಭಜನೆ ಮಾಡ್ಕೋತ ಕೂದ್ರಲೇ, ನಾ ಯಾವಾಗ ಮನಸ್ಸು ಬಂದಾಗ ಯಾವಾಗ ಬಂದು ಹೋಗ್ತೀನಿ ಅಂತ ಹೇಳಿದ್ರಂತ ವಿಶ್ವರಾತ್ರು. ಅಂತಂತ ಆ ವಿಚಾರದಲ್ಲಿ ಈಗ ಅದನ್ನು ಕೂಡ ಪ್ರತಾಪದಲ್ಲಿ ದೊಡ್ಡ ಕಟ್ಟಿಸೋ ಮಠ ಕಟ್ಟಿಸಿದ ಗುಡಿ. ಅದಕ್ಕೆ ನಾ ಹೇಳಿದೆ, ಇದು ಗುಡಿ ಮಠ ಪಟ ಅಲ್ಲ, ಇದಕ್ಕೆ ಭಜನೆ ಮನಿನೇ ಅಂತ ಹೇಳಿದ್ರೆ ಬೆಲೆ ಬರ್ತದ ಅಂತ ಹೇಳಿದ್ರು. ಅಂತ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ನಾಮಸ್ಮರಣೆಯಲ್ಲಿ ಇರ್ತೀವಂತಂದ್ರೆ ಏನಾಗ್ತೀವಿ ಅಂದ್ರೆ ಈ ಜನ್ಮದ ಶ್ರೇಷ್ಠತೆಯನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗತಕ್ಕಂಥ ಅನುಭವ ನಮ್ಮಲ್ಲಿ ಬರುವಂತದ್ದಾಗ್ತದೆ. ಈ ಜನ್ಮದಲ್ಲಿ ಏನಾದರೂ ಪುಣ್ಯ ನಮ್ಗಿಂತಂದ್ರೆ ನಾವು ಅಂತಿರ್ತೀವಿ, ಏನಿಲ್ರಿ ದಾನ ಇಲ್ಲ, ಧರ್ಮ ಇಲ್ಲ, ಪುಣ್ಯ ಇಲ್ಲ, ಪರೋಪಕಾರ ಇಲ್ಲ. ಆದ್ರೂ ದೇವರಲ್ಲಿ ಗೇಟ್ ಕೊಟ್ಟ ನೋಡ್ರೆ ಕೊಟ್ಟ ಬರ್ತಾನೆ. ಅದಕ್ಕೆ ಅನುಭವ ಹೇಳ್ತಾರೆ, ಹರ ಪೂಜೆ ಗುರು ಸೇವೆ ಹೊರ ಪುಣ್ಯವಿಲ್ಲದೆ ಬರಿದೇ ಸುಖ ಭೋಗ ದೊರಕುವುದುಂಟೆ ಆತ್ಮ. ಅನುಭವಿಗಳು ಹೇಳ್ತಾರೆ, ಹರ ಪೂಜೆ ಗುರು ಸೇವೆ ಹೊರ ಪುಣ್ಯ ಇಲ್ಲದೆ ಬರಿದೇ ಸುಖ ಭೋಗ ದೊರಕೋದುಂಟೆ ಆತ್ಮ. ಹರ ಪೂಜೆ ಇಲ್ಲ, ಗುರುವಿನ ಸೇವಾ ಇಲ್ಲ, ಹಿಂದಿನ ಜನ್ಮದ ಪುಣ್ಯನೂ ಇಲ್ಲ ಅಂತಂದ್ರೆ ಈ ಸುಖ ಸಿಗಂದ್ರೆ ಯಾಕೆ ಸಿಗ್ತದಪ್ಪ? ಪುಣ್ಯದ ಕೆಲಸ ಮಾಡ್ರಿ. ಅದಕ್ಕೆ ಹೇಳ್ತಾರ, ಪುಣ್ಯದ ಫಲವೇ ಸುಖ, ಪಾಪದ ಫಲವೇ ದುಃಖ. ಪುಣ್ಯದ ಫಲ ಸುಖ, ಪಾಪದ ಫಲ ದುಃಖ. ನಾವೇನ್ ಮಾಡಿವಿ ಅಂತಂದ್ರ ಸುಖ ಬೇಕಂತೀವಿ, ಹಣ್ಣು ಬೇಕಂತೀವಿ, ಗಿಡ ಹಣ್ಣಾಗ್ತಾ ಇರಲಿಲ್ಲ. ಸುಖ ಬೇಕಂತೀವಿ, ಪುಣ್ಯದ ಕೆಲಸ ಮಾಡಾಕ್ತಾರಿಲ್ಲ. ಮಾಡೋದು ಪಾಪದ ಕೆಲಸ ಅಷ್ಟು, ಅದ್ರ ದುಃಖ ಬೇಡ ಅಂತ ಎಷ್ಟು ವಿಚಿತ್ರ ಅದಾದ್ರ. ಅದಕ್ಕೆ ಹೇಳಿದ್ರೆ ಅವರು, ನೀ ಮಾಡಿದಂತಹ ಪುಣ್ಯ ನಿನಗೆ ಮುಂದಿನ ಜನ್ಮದ ಬುದ್ಧಿ ಆಗ್ತದ. ಒಬ್ಬ ಗುರುಗಳು ಶಿಷ್ಯ ಮಗನಿಗೆ ಕರ್ಕೊಂಡು ತಿರುಗಾಡ್ಕೊಂಡು ಹೊಟ್ಟಿದ್ದು ಹೇಳಿದ್ರು, ಒಂದೆರಡು ಮನೆ ತಿರುಗಾಡ್ಕೊಂಡು ಬಾಬಾ, ತಿರುಗಾಡ್ ತಂದು ಕರ್ಕೊಂಡು ನೋಡಮ್ಮ, ಬಂದವರು ಎಲ್ಲರಿಗೆ ಸಕಟ್ ಊಟ ಮಾಡೋಣ ಆಯ್ತಂದ್ರೆ. ಶಿಷ್ಯ ಮೊದಲಿನ ಮನೆಗೆ ಹೋದ, ಜಗ್ಗಿ ಶ್ರೀಮಂತರಿದ್ರು. ನಮ್ಮ ಕೈಲಿ ಏನ್ ನೀಡೋದಾಗಲ್ಲಪ್ಪ, ಮನೆಗೆ ಯಾರೆಲ್ಲ ಆಳಕಾಳುಗಳು, ಮುಂದಿನ ಮನೆಗೆ ಹೋಗು ಅಂತ ಹೇಳಿದ್ರು. ಬಾಜು ಮನೆ ಒಂದು ಅವ್ರ ಮನೆಗೆ ಯಾಕೆ ಹೋಗಿರಿ, ಅವ್ರಿಗೆ ಯಾರಿಗೆ ನೀಡಂಗಿಲ್ಲ. ಈಗ ನನ್ನ ಬಲ್ಲಿ ಆದ ರೊಟ್ಟಿ ಅದ, ನಾವು ಉಣ್ಬೇಕಂತಿದ್ದೆ, ನೀವು ಬಂದಿರಿ, ಈಗ ಒಯ್ದು ಬಿಡ್ರಿ ಅಂತ ಹೇಳಿ. ನೀವ್ ಯಾಕೆ ಮಾಡ್ಕೊಂಡ ನೋಡ, 3-4 ದಿನ ಕೊಟ್ಟಿವಿ ಅಂದ್ರೆ 3-4 ದಿನ ಕೊಡೋ ಇಲ್ಲ ಇರುತ್ತೆ. ನಾವು
ಅಂದ ಶಿಷ್ಯ ಅಂತ ಬೇಡಪ್ಪ, ನೀವೊಂದು ಅರ್ಧ ತುತ್ತು ಇಟ್ಕೋ, ರೊಟ್ಟಿ ಇಟ್ಕೊಂಡು ಕೊಟ್ಟ. ಹೋಗಿ ಗುರುಗಳಿಗೆ ಕೊಡುವಂತ ಸಂದರ್ಭದಲ್ಲಿ ಹೇಳಿದ, ಅಲ್ರಿ ಗುರುಗಳೇ, ನೀವು ದೇವರಾಗ್ಲಿ, ನೀವು ದೇವರ ಸ್ವರೂಪ ಅಂತ ತಿಳ್ಕೊಂಡು ಹೇಳ್ತೀರಿ, ಅವ ದಾನ ಇಲ್ಲ ಧರ್ಮ ಇಲ್ಲ, ಅವನ ಮನೆಗೆ ಯಾಕೆ ಹೋಗಿರಿ ಅಂತ ತಿಳ್ಕೊಂಡು ಹುರನರು ಅಂತಾರ. ಅವನಿಗೆ ದೇವ್ರು ಎಷ್ಟು ಕೊಟ್ಟು ಮಾಡ್ತಾನಲ್ರಿ. ಇವ್ ನೋಡ್ದೆ ಪಾಪ ಕೊಡ್ಬೇಕಂತಾನೆ ಇದಕ್ಕೇನು ಇಲ್ಲ, ತನಗೆ ಕೊಡಕ್ಕೆ ಇಲ್ಲ, ದೇವ್ರು ಹೆಂಗೆ ಪಕ್ಷಪಾತ ನೋಡ್ರಿ ಅಂತಂದ್ರು. ಅವಾಗ ನೇತಮ್ಮ, ನಮ್ಮ ಬದುಕು ಒಂದೇ ಜನ್ಮದ ಅಲ್ಲದೆ ದೇವ್ರು ಬಹಳ ಪ್ರಿಂಟ್ ಮಷೀನ್ ಇಟ್ಟಿಲ್ಲವ. ಇದಕ್ಕೆ ಪುಣ್ಯ ಮಾಡಿದ್ರೆ ಒಂದಕ್ಕೆ ಕಳಿಸ್ತಾನ, ಪಾಪ ಮಾಡಿದ್ರೆ ಇನ್ನೊಂದಕ್ಕೆ ಕಳಿಸ್ತಾನ, ಪುಣ್ಯ ಮಾಡಿದ್ರೆ ಒಂದಕ್ಕೆ ಕಳಿಸ್ತಾನ, ಪಾಪ ಮಾಡಿದ್ರೆ ಮತ್ತೊಂದು ಜನ್ಮಕ್ಕೆ ಹಾಕ್ತಾನ. ಅವ ಏನ್ ಮೊದಲನೇ ಮನೆಗೆ ಹೋಗಿದ್ದ ಶ್ರೀಮಂತ ಏನೂ ಇಲ್ಲ ಮುಂದೆ ನಡಿ ಅಂತಲ್ಲ, ಹಿಂದಿನ ಜನ್ಮ ಹಿಂದಿನ ಪುಣ್ಯವನ್ನು ಹಿಂದುಂಡಬೇಕಾದ. ಹಿಂದಿನ ಜನ್ಮದಾಗ ಗಳಿಸ್ಯಾನ, ಈಗ ಕಳ್ಕೊಂಡು ಹೋಗ್ತಾನವ. ಮುಂದಿನ ಜನ್ಮದ ಪೂರಲ್ಲಿ ಅದು ಅದಕ್ಕೇನು ಇರಂಗಿಲ್ಲ. ಇವೇನಾಗಲ್ಲ, ಹಿಂದಿನ ಜನ್ಮದಾಗ ಕಳ್ಕೊಂಡು ಬಂದಾನ, ಈಗ ತೊಡ್ಕೊಂಡು ಹೋಗ್ತಾನ. ಅದು ಶ್ರೀಮಂತಿದ್ದು ಮುಂದೆ ಬಿಕಾರಿ ಆಗ್ತದ, ಇದು ಬಿಕಾರಿ ಆಗಿದ್ದು ಮುಂದೆ ಶ್ರೀಮಂತ ಆಗ್ತದ ಅಂತ ಹೇಳಿ ಇದೇ ಕುರಿತು ಆಟ. ಸೀತಾ ಇಲ್ಲ ಸಣ್ಣಕ್ಕಿದ್ದಳು, ಸೀತಾ ಮಾತೆ ಸಣ್ಣಕ್ಕಿದ್ದಂತ ಸಂದರ್ಭದಲ್ಲಿ ನೇಪಾಳ ಮಿಥಿಲಾ ನಗರ ಎಂದು ಬರ್ತದೆ ಸೀತಾ ಅಂತ ಅವರು ವನವಿಹಾರ ಮಾಡಕತ್ತಿದ್ರು. ಎಲ್ಲ ಗೆಳತಿಯರನ್ನ ಕರ್ಕೊಂಡು ತಮ್ಮ ಸಖಿಯರೊಂದಿಗೆ ಆಡ್ಕೊಂತ ಗುಡ್ಡ ಗಾಡು ಹುಲ್ಲು, ನೀವು ರಾಜನ ಮಗಳು ಆರಾಮಾಗಿ ಏನ್ ಕೊಡ್ತಾರೆ, ಆಡ್ಕೊಂತಿದ್ದಳು. ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಬೆಳೆದಂತ ಪುರುಪದ ಹಣ್ಣು ತಿಂತಿದ್ದಳು, ಕೋಗಿಲೆ ಹಾಡು ಕೇಳ್ತಿದ್ದಳು, ನವಿಲುಗಳ ನಂತರ ನೋಡ್ತಿದ್ದಳು. ಜುಳು ಹರಿಯುವಂತಹ ನೀರಿನಲ್ಲಿ ಕಾಲಳ್ಳಿ ಕುಂತ ಆರಾಮ ನಕ್ಕೊಂತಿದ್ದಳು. ಆಗ ಹೊಳೆ ನೋಡಿದ್ರು, ಒಂದು ಗಿಡದ ಮ್ಯಾಗ ಗರ್ಭಿಣಿ ಗಂಡ ಹೆಂಡತಿ ಗಿಳಿಗಳು ಕೂತಿದ್ವು. ಗಂಡು ಗಿಳಿ ಹೆಣ್ಣು ಗಿಳಿ ಗಿಳಿತಂತ ಸ್ವಲ್ಪ ಆಧ್ಯಾತ್ಮ ಅಂದ್ರೆ ಹೊಟ್ಟಲಿದ್ದಾಗ ನಾವು ಏನು ಒಳ್ಳೇದು ಹೇಳ್ತೀವಿ, ಏನ್ ಕೇಳ್ತೀವಿ, ಕೇಳಿದಂಥದ್ದು ಹೊಟ್ಟೆಗಿರುವಂತ ಖುಷಿ ಪರಿಣಾಮ ಆಗ್ತದ, ಒಳ್ಳೇದೇ ಕೇಳ್ಬೇಕಂತ. ಅದಕ್ಕೊಂದು ಕಥೆ ಹೇಳ್ತೀನಿ ಅಂತ ರಾಮಾಯಣ ಕಥೆ ಹೇಳಕತ್ತ. ಇನ್ನ ರಾಮಾಯಣನೇ ಆಗಿಲ್ಲ, ಸೀತೆನ ತವ್ರನೆಗೆ ಹೇಳ, ಸಣ್ಣಕ್ಕೆ ಹೇಳ, ಲಗ್ನ ಆಗಿಲ್ಲ. ಹಿಂಗ ಸೀತಾ ಅಂತಿದ್ದಂತ ಈಕೆ ಅಂತಂತ ನಂದೇ ಕಥೆ ಹೇಳಕತ್ತ. ಸೀತಾ ಇಟ್ಕೊಂಡು ಕೇಳಿದ್ವಿ, ನಂದೇ ಕಥೆ ಹೇಳಕತ್ತಾಳ ಅಂತ ತಿಳ್ಕೊಂಡು ಕಿವಿ ಕೊಟ್ಟು ಕೇಳಿದ್ರು. ಸೀತಾ ಮಾತಿದ್ಳು, ಆಕಿ ಈಗ ಗಂಡನ ಮನೆಗೆ ಆದಳು. ಇಂಥ ರಾಮನು ಅಂತ ಒಬ್ಬ ದೇವತಾ ಪುರುಷ ಅಕ್ಕಿಯನ್ನು ಒರೆಸ್ಕೊಂಡ ಲಗ್ನ ಆಯಿತು. ಮುಂದೆ ಅವರಿಗೆ ಹುಟ್ಟಿದ್ವು ಅಂತ ಅನ್ನೋದ್ರೊಳಗಾಗಿ ಈಗ ಏನ್ ಮಾಡಿದಂತ ಇವು ಹೇಳ್ತಾವಂತ ತಿಳ್ಕೊಂಡಂದ್ರೆ, ನಾನು ಮನೆಗೆ ಹೋಯ್ದ್ರಂತೂ ಇದು ಪೂರ ಕತ್ತಿ ನಾನೇ ಕೇಳಿದ್ರಂತೂ ಕೇಳಿ ನನ್ನ ಜೀವನ ಸಟ್ಟು ಮಾಡ್ಕೊಂಡ್ರಾಯ್ತು, ನಿರೂಪಿಸ್ಕೊಂಡ್ರಾಯ್ತು, ರೂಪಿಸ್ಕೊಂಡ್ರಾಯ್ತು ಅಂತ ತಿಳ್ಕೊಂಡು ಇಳಿಗೆ ಇಳ್ಕೊಳಕ್ಕಾದ್ರು. ಗಂಡು ಗಿಡಿ ಹಾಲು ಹೆಣ್ಣು ಗಿಡಿ ಸಿಕ್ತು, ಅದನ್ನ ತಂದು ಮನ್ಯಾಗ ಬಂಗಾರದ ಪಂಚರದೊಳಗೆ ಹಾಕಿಟ್ರು. ಅದಕ್ಕೆ ಹಣ್ಣು ಕೊಟ್ರು, ಹಾಲು ಕೊಟ್ರು, ಅಮೃತನೇ ಕೊಟ್ರು. ಹೇಳಿದಂತ, ನೋಡು, ನಾನು ಗರ್ಭಿಣಿ ಇದ್ದಾಗ ನೀನು ನನ್ನನ್ನು ತಂದು ಗಂಡನಿಗೆ ನನಗೆ ಅಗಲಿಸಿದ. ನಿನಗೊಂದು ಸಂದರ್ಭ ಹೆಂಗೆ ಬರ್ತದ, ನೀನು ಹೊಟ್ಟಿದ್ದಂತ ಸಂದರ್ಭದಲ್ಲಿ ನೀನು ಗಂಡ ಹೆಂಡತಿ ಆಗತ್ತೀರಿ, ಇದೇ ನನ್ನ ಶಾಪ ಅಂತ ತಿಳ್ಕೊಂಡು ಹೆಣ್ಣಿಗೆ ಹೇಳಿ ಸತ್ತರು. ಮುಂದೆ ರಾಮದ ಅಕ್ಕಿಯಲ್ಲಿ ಒರೆಸ್ಕೊಂಡು ಅಕ್ಕಿ ಅಂದಳು, ಇನ್ನ ಪೂರ ಗತಿನೇ ಕೇಳಿದ್ದಿಲ್ಲ, ನನ್ನ ಕೈಯಿಂದ ಇಂಥ ಒಂದು ಅಹಿತಕರ ಘಟನೆ ಆಯ್ತಲ್ಲ, ಇರಲಿ ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ನಿರ್ವಹಣೆ ಏನ್ ಮಾಡ್ಬೇಕಂತ ಹೋಗಿತ್ತು. ರಾಮಾಯಣ ಪ್ರಾರಂಭ ಆಯ್ತು. ವನವಾಸಕ್ಕೆ ಹೋಗಿ ಬಂದರು, ಲಗ್ನ ಆದರು. ಎಲ್ಲಾ ಮುಗಿದ ನಂತರ ದೇವತಾ ಪುರುಷ ರಾಮ ಹೆಂಡತಿ ತುಂಬ ಗರ್ಭಿಣಿ ಇದ್ದಳು. ಎಲ್ಲ ನನ್ನ ರಾಜ್ಯದ ಜನ ಹ್ಯಾಂಗಿರ್ತಾರ ನೋಡ್ಬೇಕು. ಹಗ್ಲಂತ ಬಂದು ಈ ಮಂತ್ರಿ ಒಂದ್ ಹೇಳ್ತಾನೆ, ಆ ಮಂತ್ರಿ ಒಂದ್ ಹೇಳ್ತಾನೆ, ಆ ಒಣನವ್ರು ಬಂದ್ ಹೇಳ್ತಾರೆ, ಈ ಊರನವ್ರು ಬಂದ್ ಹೇಳ್ತಾರೆ. ಸ್ವತಃ ಎಲ್ಲಾ ತಿರುಗಾಡಿ ಜನ ಸುಭಿಕ್ಷೆಯಿಂದ ಆಹಾರ ಇರಲಿಲ್ಲ. ಅದಕ್ಕ ಎಲ್ಲಾದ್ರೂ ಚಲೋ ಇರ್ಬೇಕಾದ್ರೆ ರಾಜಕಾರಣಿಗಳು ಭಾಷಣ ಮಾಡ್ತಿರ್ತಾರ, ನಮ್ಮ ರಾಜ್ಯವನ್ನ, ನಮ್ಮ ದೇಶವನ್ನ ರಾಮರಾಜ್ಯವನ್ನಾಗಿ ಮಾಡಬಾರದು. ರಾಮರಾಜ್ಯದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ನ್ಯಾಯ ಇಟ್ಟಿದ್ದಂತ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ನ್ಯಾಯ ಇಟ್ಟಿದ್ದ.
ಯಾಕಂದ್ರೆ ಒಂದು ನಾಯಿ ಬಂದು ನಿಂತಂತ ನಾ ರಾಮನ ಭೇಟಿ ಆಗ್ಬೇಕಂತ ತಿಳ್ಕೊಂಡು ಒದರ್ಲಕ್ಕಂಥದ್ದು ಅದು ದೇವತಾ ಮನುಷ್ಯ ರಾಮಗ ಶಬ್ದ ಗೊತ್ತಿತ್ತು. ಯಾಕಂತ ಕೇಳಿದಾಗ ಸುಮ್ಮನೆ ಇಂಥ ಮನುಷ್ಯ ಹೊಡೆದಾನ, ಅವನಿಗೆ ಯಾವ ಶಿಕ್ಷೆ ಕೊಡಬೇಕು? ಏನಿಲ್ಲ, ಇಂಥ ಊರಾಗ ಹೋಗಿ ಅವನಿಗೆ ಒಂದು ದೊಡ್ಡ ಈ ಸಂಸ್ಥಾನಿಕ ಮಾಡಿ ಕುಂದಿಸ್ಬಿಡು. ಯಾಕೆ ಎಂದಕ್ಕೆ ನಾನು ಅವನಿಗೆ ಅದೇ ಇದೆಯಾ, ನಾನು ನಾಯಿ ಕೊಡಿಸಲು ನೀನು ನಾಯಿ ಆಗಿರ್ತೀನಿ ಅಂತ ಹೇಳ್ತಂತ ನಾಯಿ. ಈ ವಿಚಾರಗಳನ್ನು ಇಟ್ಟುಕೊಂಡು ರಾಮ ರಾತ್ರಿ ತಿರುಗಾಡಿದ್ರಾಯ್ತು, ರಾತ್ರಿ ಏನೇನು ಕಷ್ಟದವರ ಮಂತನಕ ನೋಡಿದ್ರಾಯ್ತು ಅಂತ ತಿರುಗಾಡ್ಕೋಂತ ಬಂದ ರಾಜ ಯಾರೋ ರಾಮ. ತಿರುಗಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಒಂದು ಮನ್ಯಾಗ ಜಗಳ ನಡೆದಿತ್ತು. ಅಕ್ಸರ ಮನ್ಯಾಗ ಜಗಳ ನಡೆದಿತ್ತು. ಜಗಳ ನಡೆದಾಗ ಈಗ ಗಂಡ ಹೆಂಡತಿ ಮುಂಜೆ ನಡೆದ ಶುರು ಆದಂತ ನ್ಯಾಯ ಹೇಳಕಂತಿದ್ರು. ಮನೆಗೆ ನಿಮ್ಗೆ ಏನಂತ ಹೇಳಪ್ಪ ಅಂತಂದಾಗ ಅಕ್ಸರ್ನಂತ ಬಿಟ್ಟು ಹೆಂಡತಿಗೆ ಆಳಾಗ ನಾಯನ ಸೊಟ್ಟ ರಾಮನೇನು ಅಂತ ಕೇಳಿದ್ನಂತ. ಏನಂತ ಏನಾದ್ರೂ ಅಪವಾದ ಹೊರದುಕೊಂಡು ಬಂದಂತ ಹೆಂಡತಿನ ನಾ ಮತ್ತೆ ಮನೆಗೆ ಇಡಬೇಕಂದ್ರೆ ನಾ ಏನು ಸೊಟ್ಟ ರಾಮನೇನು ಅಂತ ಕೇಳಿದ್ನಂತ. ರಾಮನ್ನ ತಗೋ ಸಾಕ್ಬಿಡಪ್ಪ ಸಾಕ್ಬಿಡಪ್ಪ ಹೋಯ್ತು ಅಂತ ಮನೆಗೆ ಬಂದ. ಲಕ್ಷ್ಮಣಿಗೆ ಹೇಳಿದೆ, ಈ ಅಪವಾದ ನಾನು ಇದರಿಂದ ನಾನು ವಿಮುಕ್ತನಾಗಬೇಕಾದ್ರೆ ಸೀತಾನ ಅಡವಿ ಕಳಿಸ್ಬಿಡೋನು ತಿಳ್ಕೊಂಡು ಕಳಿಸ್ಕೊಟ್ಟ. ಅಗ್ಸ ಹೇಳಿದಂತ ಆ ಜನ್ಮದಲ್ಲಿ ದೇವರು ಹೇಳಿದಂತ ಅಗ್ಸ ಯಾರು ತಿಳ್ಕೊಂಡು ಕೇಳಿದ್ರೆ, ನೀನೇನು ಅಡವಿಯಲ್ಲಿ ನಿನ್ನ ಸೀತಾಮಾತೆ ಗಂಡು ಗಿಳಿ ಮತ್ತು ಹೆಣ್ಣಿನ ಗಿಳಿ ಏನು ಹಿಡ್ಕೊಂಡು ಬರ್ತಿದ್ದಲ್ಲ, ಹಿಡ್ಕೊಂಡು ಬಂದಂತ ನಿಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋದಂತೆ ಗಿಳಿನೇ ಈ ಗಂಡು ಗಿಳಿ ಅಗ್ಸನಾಗಿ ಬಂದನ. ಅವಾಗ ಅವನಿಗೆ ನೀವು ಅಗಿಸಿದ್ರೆ ಇವ ಈಗ ಬಂದು ನಿಮ್ಮನ್ನು ಅಗಿಸ್ತಕ್ಕಂಥವ ಅಂತ ಹೇಳ್ತಾರೆ. ಅವಾಗ ಗಿಳಿಗಳಿದ್ದಂತ ಸಂದರ್ಭದಲ್ಲಿ ಗಂಡ ಹೆಂಡರನ್ನ ನೀವು ಅಗಿಸಿದ್ರಿ. ಹೆಂಡತಿ ತುಂಬ ಗರ್ಭಿಣಿ ಇತ್ತು ಗಿಳಿ. ಆ ಗಿಳಿಯನ್ನ ನೀವು ತಗೊಂಡು ಬಂದು ಮನೆಯಾಗ ಇಡಬೇಕಂತ ತಿಳ್ಕೊಂಡು ನಿನ್ನ ಐಚ್ಛಿಕ ವಿಷಯಕ್ಕಾಗಿ ಇವ್ರನ್ನ ಬಲಿಪಟ್ಟಿ ಅದ ಜನ್ಮದ ಕರ್ಮ ನಿನಗೆ ಏನ್ ಕಾಣ್ತ ಅಂತಂದ್ರೆ ನೀ ಕರ್ಮದ ಫಲ ಹೊಡಬೇಕಂತ ತಿಳ್ಕೊಂಡು ಅವಾಗ ನೀನು ನಮ್ಮಿಬ್ಬರನ್ನ ಅಗಿಸಿದ್ದಿ, ನಾನು ಈ ಸತಿ ನಿಮ್ಮಿಬ್ಬರನ್ನ ಅಗಿಸಿದೆ ಅಂತ ಹೇಳಿದಂತ ವಾಪಸ. ಜಾಯಾ ದುಃಖಂ ಜರಾ ದುಃಖಂ ಜನ್ಮ ದುಃಖಂ ಪುನಃ ಸಂಸಾರ ಸಾಗರ ದುಃಖಂ. ಅಂದ್ರೆ ಮನುಷ್ಯನಿಗೆ ದುಃಖ ಕರ್ಮಗಳು ಯಾವಾಗ ಬರ್ತಾವ ಅಂತ ತಿಳ್ಕೊಂಡು ಕೇಳಿದಾಗ ನಮ್ಮಲ್ಲಿ ಕರ್ಮದ ಫಲ ನಾವು ಹೊಡಬೇಕಂತ ತಿಳ್ಕೊಂಡು ತಯಾರಾದಾಗ ಭಗವಂತ ಕೊಟ್ಟಿದ್ದಂತ ನಿಯಮಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಿನಾಗಿ ರಾವಣ ಹತ್ತದಲ್ಲಿ ರಾವಣ ಅಂತ ತಿಳ್ಕೊಂಡು ನೀವೆಲ್ಲ ಕೇಳಿ ರಾವಣ ಬಹಳ ಬಲಶಾಲಿ. ಪುರಸ್ತೆ ಮತ್ತು ಕೈಕಸಿ ಅಂತ ತಿಳ್ಕೊಂಡು ದೊಡ್ಡ ಪಂಡಿತರು ಋಷಿಗಳು ಪುಲಸ್ತೆ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ. ವಾನಪ್ರಸ್ಥಾಶ್ರಮ ಅಂತ ತಿಳ್ಕೊಂಡಂದ್ರೆ ಬ್ರಹ್ಮಚಾರ್ಯ, ಸನ್ಯಾಸಿ, ವಾನಪ್ರಸ್ಥ ಅಂತ ತಿಳ್ಕೊಂಡಂದ್ರೆ ಅವೆಲ್ಲಾನು ಬಿಟ್ಟು ಹೋಗ್ಬಿಡೋದಷ್ಟೇ. ಸಂಸಾರ ಬಿಡದೆ ಎಲ್ಲ ಅವಸ್ಥೆಗಳನ್ನು ದಾಟ್ಕೊಂತ ಬಂದು ಅಂದ್ರೆ ಎಲ್ಲಾನ ಬಿಟ್ಟು ಕಾಡಿಗೆ ಹೋಗ್ಬಿಡೋದು. ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಕೈಕಸಿ ಅಂತ ಹೋಗಿ ಸುಮಾರು ವರ್ಷ ಹಂಗೆ ಇದ್ದ ಬರದ್ರಾಗೆ ಗಂಡ ಬರ್ತಾರಂತ ಹಂಗೆ ನಿಂತಿದ್ರು ಅಂತ ತಿಳ್ಕೊಂಡು ಅಂತಾರ. ಸಾಹಿತ್ಯ ಇತಿಹಾಸದಲ್ಲಿ ಎಷ್ಟು ಸತ್ಯದ ಗೊತ್ತಿಲ್ಲ. ಬಂದ ನಂತರ ಅಕ್ಕಿ ಹೇಳಿದಂತ ಯಾರು ಕೈಕಸಿ ಏನಂತ ಹೇಳಂತ ಕೇಳಿದ್ರೆ, ಇಲ್ಲ ನೀವು ಈ ವರ್ಷ ಬಿಟ್ಟು ಹೋಗಿ ನನಗೆ ಇಷ್ಟು ದಿವಸ ಬಿಟ್ಟು ಹೋದಂತ ನೀವು ಇಲ್ಲೇ ಇದ್ರೆ ಅಂತಂದ್ರೆ ವರ್ಷಕ್ಕೆ ಒಂದು 10 ಮಕ್ಕಳು ಹುಟ್ಟುತ್ತಿದ್ದೇವಲ್ಲ ಅಂತಂದ್ರು. 10 ಮಕ್ಕಳು ಹುಟ್ಟುತ್ತಿದ್ವಲ್ಲ. ಆ ಪುಲಸ್ತಿಗೆ ಹ್ಯಾಂಗ ನೆನಪು ಬಂತು? 10 ವರ್ಷ ಹೋಗಿ ವನವಾಸದ ಅನುಷ್ಠಾನ ಕುಂತುಬಿಟ್ಟ ಅಡವಿಗೆ. ಮುಂಜಾನೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿಕೊಂಡು ಮನೆಯಾಗ ಹೇಳ್ತೀವಿ ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ಹೋಗ್ಬೇಕನ್ನುವಂತ ಕಲ್ಪನೆ ಇಲ್ಲ. ತಾ ಪೂಜೆ ಕುಂದಿರ್ಬೇಕನ್ನುವಂತ ಪರಿಸರ ಅಲ್ಲಿ ಅವನಿಗೆ ಒಪ್ಪಿಸ್ತ ಕುಂತ್ಬಿಟ್ಟ, ಕಣ್ಮುಚ್ಚಿ ಕುಂತ್ಬಿಟ್ಟ. ಎಷ್ಟು ದಿನ ಆಯ್ತು ಹ್ಯಾಂಗ್ ಗೊತ್ತಿಲ್ಲ ಅನ್ನೋದನ್ನು ಗೊತ್ತಿಲ್ಲ ಅಂತ.
ಗಡ್ಡ ಜಟಗಳು ಬೆಳೆದು ಆ ಜಟದಾಗ ಹಕ್ಕಿ ಪಕ್ಷಿಗಳು ವಾಸ ಮಾಡಕತ್ವ. ಈಗ ಅದನ್ನು ಋಷಿಕೇಶದಲ್ಲಿ ಬಹಳಷ್ಟು ಮಂದಿ ತಪಸ್ಸು ಕೂತಿರ್ತಾರಂತ. ಅವರು ಹ್ಯಾಂಗ ಕೂತಿರ್ತಾರಂತ ಹಂಗೆ ಪದ್ಮಾಸನ ಹಾಕೊಂಡು ಕೂತಿರ್ತಾರ. ಯಾರಾದ್ರೂ ಹೋಗಿ ಸುಮ್ಮನೆ ಮಜಾ ಮಾಡ್ಕೊಂಡಾರ ಬಿಟ್ರು ಗುಡುಗುಡುಗಳು ಉಳ್ಕೊಂಡ್ ಹ್ಯಾಂಗ್ ಬಿದ್ದಿರ್ತಾರ ಹಂಗೆ ಇರ್ತಾರಂತ ಎಷ್ಟೋ ವರ್ಷ. ಬ್ರಹ್ಮಸಿಂಹ ಚಕ್ರದಲ್ಲಿ ಅದು ತನ್ನ ಜೀವನ ಗಳವನ್ನುವಂಥದ್ದು ಇಟ್ಟು ದೇಹದ ಮೇಲಿನ ತಮ್ಮ ಸಹಜನ ಬಿಟ್ಟು ನಿಯಂತ್ರಣ ಮೇಲೆ ಇರತಕ್ಕಂಥ ಅವರ ಒಂದು ಅನುಷ್ಠಾನದ ಫಲ, ತಪಸ್ಸಿನ ಒಂದು ನಿಗ್ರಹ ಶಕ್ತಿ, ಆ ಯಾವ ಅವಸ್ಥೆ ಕುಂತ ಸಂದರ್ಭದಲ್ಲಿ ಅವನ ಜಟದಲ್ಲಿ ಹಕ್ಕಿ ಪಕ್ಷಿಗಳು ವಾಸ ಮಾಡಕತ್ವ. ಹಕ್ಕಿ ಪಕ್ಷಿಗಳು ವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅದೇ ಒಂದು ಪಕ್ಷಿ ಹೊಟ್ಟಲಿತ್ತು. ಅವಾಗ ತನ್ನ ಗಂಡ ಹೇಳ್ತಿದ್ದ, ನೀ ಆ ಕಡೆ ಹೋಗ್ಬೇಡ, ನಾನು ಬಿಟ್ಟು ಅಡವ್ಯಾಗ ಬಿಟ್ಟು ಅದೇ ಅಂತ ತಿಳ್ಕೊಂಡ್ರೆ ನನಗ ಒಂದು ಪ್ರಸವ ದಿನದಲ್ಲಿ ನಾನು ಬಾಣಿತನಾಗುವಂತ ಸಮಯದಲ್ಲಿ ನನಗೆ ಏನಾದ್ರೂ ತ್ರಾಸ್ಗೀಸ್ ಆಗಿತ್ತನ್ನ ತಿಳ್ಕೊಂಡಂದಾಗ ಆ ಹಕ್ಕಿ ಏನಂತ ಗಂಡ ಹಕ್ಕಿ, ನಾ ಏನು ಹೆಂಡತಿಗೆ ಯಾವಾಗ ಬಂತಾಗ್ಬಿಟ್ಟು ಮರೆತು ಕುಂದ್ರಲಕ್ಕ ನಾ ಏನು ಭರಿಸ್ತ ಋಷಿ ಏನೋ ಅಂತ ಕೇಳ್ತ. ಅಂದ್ರೆ ಅವನ ಸುಟ್ಟದಾಗೆ ಬರ್ತದ, ಅವನ್ ತಿರ್ಬೇಕು ಅಂತ ಕೇಳ್ತಂತ. ಅವನಂಗ ನಾ ಮನೆ ಬಿಟ್ಟು ಹೆಂಡತಿ ಬಿಟ್ಟು ಹೊರ್ಲಕ್ಕ ನಾ ಏನು ಋಷಿ ಅನ್ನಂದಾಗ ಹುಡುಕೊಂದು ಋಷಿ ಅನ್ನೋದು ಅಬ್ಬ ಏನು ಬೆಳಿಗ್ಗೆ ಅನ್ನೋದು ನಾನು ತಪ್ಪು ಮಾಡೀನಿ. ಹೋಗಿ ತನ್ನ ಹೆಂಡತಿ ಮುಂದೆ ಕುಂತಾಗ ಹೆಂಡತಿ ಅಂತ, ಅಲ್ರಿ ಇಷ್ಟು ದಿವಸ ನೀವು ಹೋಗಿರಿ, ಇಲ್ಲಿ ಹೋಗಿದ್ರೆ ಮುಗಿದಿಲ್ಲ. ಅದನ್ನ ನಮ್ಮ ಬದುಕನ್ನು ಯೌವನ ಭರಿತವಾದಂತ ಈ ಶರೀರವನ್ನ ಸಮಯವನ್ನ ನಾವು ವ್ಯರ್ಥ ಕಳ್ಕೊಂಡೇವಲ್ಲ. ಆದ್ರೆ ನಮ್ಮ ಒಂದು ವರ್ಷಕ್ಕೆ ಒಂದು 8 ಮಕ್ಕಳಾಗ್ತಿದ್ವಲ್ಲ ಅಂದಾಗ ಅವನ ತನ್ನ ಏಕದೃಷ್ಟಿಯಿಂದ ತನ್ನಲ್ಲಿರ್ತಕ್ಕಂಥ ತಪಸ್ಸಿನ ಫಲದಿಂದ ಈ 1 ವರ್ಷಕ್ಕೆ 1 ಮಕ್ಕಳು ಬೇಡ, 10 ವರ್ಷದ ಫಲವಾಗಿ ಈ ರಾವಣ ಹುಟ್ಟಲಿ ಅಂತ ತಿಳ್ಕೊಂಡು ಹೆಂಡತಿಗೆ ಆಜ್ಞೆ ಮಾಡಿದ, ಆಶೀರ್ವಾದ ಮಾಡಿದ, ಕಲಿತ ರಾವಣ ಹುಟ್ಟಿದ. ರಾವಣ ಏನ್ ಮಾಡಿದ, ತನ್ನ ತಾಯಿ ಅಪೇಕ್ಷೆಯಂತೆ ಪರಮಾತ್ಮ ಆತ್ಮಲಿಂಗವನ್ನೇ ತಂದ. ಪರಮಾತ್ಮ ಅಷ್ಟಮ ಯಾವುದು ನವಗ್ರಹಗಳು ಪರಮಾತ್ಮನಿಗೆ ಹೊಂದಿದ್ದೆಲ್ಲ ರಾವಣ ಬಂದಿದ್ದು. ರಾವಣ ಅನಿಸ್ತಿದ್ದಂತ ರಾವಣ ತನ್ನ ಸಿಂಹಾಸನಕ್ಕಂದು ಕುರ್ಚಿಗೆ ಸಿಡಿ ಮಾಡಿದ್ದಲ್ಲಂತ, ಪ್ಯಾಂಟುಡಿ ಮಾಡಿದ್ದಲ್ಲಂತ. ಅವ ಏನ್ ಮಾಡಿದ್ದಂತಂದ್ರೆ ಎಲ್ಲಾ ನವಗ್ರಹಗಳು ಬಂದು ಆ ಕುರ್ಚಿ ಮ್ಯಾಗ ಕುಂದಿರ್ಬೇಕಂತ ಚಪ್ಪಲಿ ಹೊಡೆದ್ರೆ ಎಲ್ಲಾ ನವಗ್ರಹಗಳು ಬಂದು ಈಗ ಡುಗ್ಗಿ ನಿಂತಿರ್ತದ, ಅದ್ರ ಮ್ಯಾಗ ಕಾಲಿಟ್ಟು ಬಂದು ಕುರ್ಚಿ ಮ್ಯಾಗ ಕೊಡ್ತಿದ್ದಂತ. ಯಾಕಂದ್ರೆ ಅಷ್ಟ ಶಕ್ತಿ ಗಳಿಸಿದ್ದ. ಒಬ್ಬನಿಗೆ ಒಂದು ಗೃಹ ಕಾಡ್ಲಂದ್ರೆ ಈಗ ಎಲ್ಲಾ ಗೃಹಗಳಿಗೆ ಡುಬ್ಬದ ಮ್ಯಾಗ ಕಾಲಿಟ್ಟು ಹೋಗಿ ಕೊಡ್ತಿದ್ದಂತ. ದೇವನ ದೇವತೆಗಳು ಅನ್ನಕತ್ರು, ಏನ್ ಮಾಡಬೇಕಪ್ಪ ಇಂಥ ನವಗ್ರಹಗಳನ್ನು ಕಾಡ್ತಾವ ಅಂತ ತಿಳ್ಕೊಂಡ್ರೆ ಎಷ್ಟೊಂದು ಪೂಜೆ ಪಾಠ ನಮಸ್ಕಾರಗಳು ಮಾಡ್ತಾರ. ಇವಾಗ ಡುಬ್ಬದ ಮ್ಯಾಗ ಕಾಲಿಡ್ತಾರಲ್ಲ, ನಾರ್ದು ಹೇಳಿದ್ರೆ ಹೆಂಗಾರ ಮಾಡಿದ್ವಿ ಅಡ್ಜಸ್ಟ್ ಮಾಡಪ್ಪ, ಇದನ್ನು ಸೀದಾ ಮಾಡ ಆಯ್ತು ತಿಳ್ಕೊಂಡು ನಾರ್ದ ಬಂದು ಎಲ್ಲ ನವಗ್ರಹಗಳಿಗೆ ಏನಪ್ಪ ನೀವೆಲ್ಲ ಪ್ರಪಂಚದಾಗ ನೀವು ದೇವರ ತಿಳ್ಕೊಂತಾರ, ನೀವು ಒಬ್ರು ಕಾಡಿದ್ರೆ ಎಷ್ಟೋ ಮಂದಿ ತ್ರಾಸ ಅಂತ ಅಂತಾರ, ನೀವೆಲ್ಲ ಹಿಂಗೆ ಕಾಡ್ಲಕ್ಕಂತ ಏನಿದೆ ಅಂತ. ಅವನ ನವಗ್ರಹಗಳು ಹಿಡಿದಂತ ಅವನ ಪೂಜೆ ಪ್ರಭಾವದಿಂದ, ಅವನು ಮಾಡಿದಂತ ಪುಣ್ಯದ ಪ್ರಭಾವದಿಂದ ಅವ್ನು ಬಂದಾಗ ನಾವೆಲ್ಲ ದಿನ ಡುಂಬಿಸ್ತೀವಿ. ಅದಕ್ಕೆ ಅವ್ನ ಕಾಲಕ್ಕೆ ಬಿಟ್ಟು ಹೋಗ್ತಾನೆ. ಅದಕ್ಕೆ ನೀವೇನ್ ಹೇಳ್ಬೇಕಂದ್ರ ಅವು ನಾರ್ದ ಹೇಳಿದವಂತ ಏನಂದ್ರೆ, ಈಗ ಜನ ಊಟ ಮಾಡೋಣ ಅವನಿಗೆ ತಿಳಿಸ್ತೀವಿ ಅಂತ ತಿಳ್ಕೊಂಡಂತ ಆಯ್ತಂದು ಅಲ್ಲಿ ಬಿಲ್ಡಿಂಗ್ ಇಟ್ಟಿದ್ದ. ಮತ್ತೆ ರಾವಣ ಬಂದಂತ, ನೋಡಪ್ಪ ರಾವಣ ವೈರಿಗಳ ಎದೆಯನ್ನು ಮೆಟ್ಟಬೇಕಲ್ಲದೆ ಬೆನ್ನನ್ನು ಮೆಟ್ಟಬಾರದು ಅಂತ. ವೈರಿ ಇಲ್ಲಿ ತುಳಿಬೇಕು, ಈ ಬೆನ್ನಿನ ಮೇಲೆ ತುಳಿತಲ್ಲ, ಏನ್ ದೊಡ್ಡ ಮಾತಂದ್ರ ಅವ ರಾವಣನ ಮೊದಲೇ ಹುಚ್ಚು ಹೆಚ್ಚಾಗಿದ್ದ ಅಹಂಕಾರ. ಚಪ್ಪಳಿ ಹೊಡೆದಂತೆ ನೀವೆಲ್ಲ ಇನ್ನು ಉಲ್ಟಾ ನಿಂತೀರಿ ಅಂದಾಗ ಉಲ್ಟಾ ನಿಂತ್ರೆ ಅವ್ರು ಹೊಡೆದ್ರಂತ. ಹೋಸು ಮಂದಿ ಕೂಡ ಒಂದೇ ಏಟಿಗೆ ಬಿಟ್ರು. ಅವನ ಹೆಣ ರಣರಂಗದಲ್ಲಿ ಹತ್ತುಗಳ ಪಾಲಾಯ್ತಂತ. ಹೆಣ ಎತ್ತೋಳ ದಿಕ್ಕಿದ್ದಿಲ್ಲ ಅಂತ ಎಲ್ಲಾ ದೃಷ್ಟಿ ಅಂತ. ಇದಕ್ಕೆ ಕಾರಣ ಏನಂತ ತಿಳ್ಕೊಂಡು ಕೇಳಿದೆ, ಇದನ್ನ ಜನ್ಮದಿಂದ ಬಂದ ವೃತ್ತಾಂತ ಮನುಷ್ಯನ ಬೆನ್ನಟ್ಟಿ ಒಂದು ಜೀವಾತ್ಮ ಪರಮಾತ್ಮನೊಂದಿಗೆ ಹೋಗಿ ಕೂಡಬೇಕಾದ್ರೆ
ಸಮರಸ ಜೀವನ ಬಾಳ್ಬೇಕಾದ್ರೆ ಅದಕ್ಕೆ ಏನು ಕಾರಣ ತಿಳ್ಕೊಂಡು ಕೇಳಿದ್ರೆ ಕೇವಲ ಒಂದು ಜನ್ಮದ ಸಾಧನೆ ಅಷ್ಟೇ ಅಲ್ಲ, ಜನ್ಮ ಜನ್ಮದಲ್ಲೂ ಕೂಡ ನಾವು ಸಾಧನಾ ರೂಪವಾಗಿ ಶರೀರವನ್ನು ಆತ್ಮವನ್ನು ಬಳಸಿಕೊಂಡದ್ದಾದರೆ ಜೀವಾತ್ಮ ಪರಮಾತ್ಮನು ಕೂಡ ಅದಕ್ಕೆ ಏನು ತೊಂದರೆ ಇಲ್ಲ. ಅಂತ ಒಂದು ವಿಚಾರದಲ್ಲಿ ನಾವು ಮಾಡುವಂತ ಪಾಪ ಕರ್ಮಾದಿಗಳು, ನಾವು ಮಾಡುವಂತ ಏನಾದರೂ ನಮ್ಮ ಅಹಿತಕರ ಘಟನೆಗಳು ನಮ್ಮ ನಡವಳಿಕೆ ನಮ್ಮ ಜೀವನವನ್ನು ರೂಪುಗೊಳ್ಳುತ್ತಕ್ಕಂಥದ್ದಾಗ್ತದೆ. ವಿಶ್ವನಾಥ ಮುತ್ತವರು ಬಸವಮ್ಮ ತಾಯಿ ಲಗ್ನ ಮಾಡ್ಕೊಂಡ ನಂತರ ಬದಲಾಯಿತ ಅವ್ರ ಜೀವನ. ಅವಾಗ ಬಸವಮ್ಮ ತಾಯಿ ಒಂದು ಸಂತಾನ ಅಂದ್ರೆ ಪೂಜೆಗಾಗಿ ತಂದಂತ ನೀನು ನೀನು ಯಾವ ಸ್ಥಾನ ಕೊಡ್ತಿದ್ದೆ ಕೊಟ್ಟದಕ್ಕೆ ನಾನು ಅದು ಪೂಜೆಗೊಳ್ಳಕ್ಕೆ ನಾನು ತಯಾರಿ ಅಂದ್ರು. ಆಯ್ತು, ನನ್ನ ಸಾಧನೆಗೆ ನೀ ಏನು ಆಟ ಆಗಕ್ಕಿಲ್ಲ ಅಂತ ತಿಳ್ಕೊಂಡಂದ್ರು. ಆಯ್ತಪ್ಪ, ಆಯ್ತು, ನಾವು ನೀವು ಇಬ್ರು ದೇವತ್ವ ಭಾವದಣಿಗೆ ಹೋಗಮ್ಮ ಅಂತ ತಿಳ್ಕೊಂಡಂದ್ರು. ಅಲ್ಲಿ ಆ ವಿಕಾರ ದೂರ ಆಯ್ತು, ಶಿವನ ಭಾವ ದೊಡ್ಡದಾಯ್ತು. ಅವಾಗ ವಿಶ್ವನಾಥ ಮತ್ತೆ ಯಾವಾಗ ಜೋಗುರಿ ಹೋಯ್ತಂತ ತವ್ರ ಮನೆ ಕರೆಲ ಎಲ್ಲಿ ಕುದುರೆ ಸಿಗ್ತದ ಕುದುರೆ ಮತ್ತೆ ಕುದುರೆ ತೊಗೊಂಡಂಗೆ ಒಂದು ಹಂಗ ಕಟ್ಟಿದಾಗ ಕಟ್ಟಬೇಕು, ತೊಗೊಂಡು ಓಡಬೇಕು. ಅವ್ರು ಸ್ವಲ್ಪ ಶ್ರೀಮಂತರು ನಿಂತಿದ್ರಂತ. ಅವ್ರ ಅಣ್ಣತಮ್ಮರು 4 ಮಂದಿ ಇದ್ರಂತ. ಶಿವಪೂಜಯ್ಯ, ಶಾಂತಯ್ಯ, ಸಿದ್ದರಾಮಯ್ಯ, ಇನ್ನೊಬ್ಬ ಯಾವ್ದೋ ಒಂದು ಬಸ್ ಏನೋ ಇದ್ದಂತ. ಅವರೆಲ್ಲ ಅಂತಿದ್ರಂತ, ಏನು ನೀ ಪದ್ಧತಿ ಪ್ರಕಾರ ಮನೆ ದೊಡ್ಡ ಮನಿತನ, ನೀ ಪದ್ಧತಿ ಪ್ರಕಾರ ಬಂದು ಪದ್ಧತಿ ಪ್ರಕಾರ ಚಂದ ಕರ್ಕೊಂಡು ಹೋಗು. ನೀ ಲಗ್ನ ಆಗುವಂತಿಗೆ ದೊಡ್ಡ ಮನಿತನದವರು, ಗವಾರದವ್ರು, ಅಂತ ಶ್ರೀಮಂತರು, ಅಂತ ಆಚಾರ್ಯ ವಿಚಾರ ಮನಿತನದವ್ರು ಅಂತ ನಾವು ತಿಳ್ಕೊಂಡು ನಿಮ್ಗೆ ಕನ್ಯಾ ಕೊಟ್ಟೆವು. ಪಂಚಗ್ರ ತೋಪ ಕಟ್ಟಿ ಹಿರೇಮಠ ಅಂತ ತಿಳ್ಕೊಂಡು ನೀವು ದೊಡ್ಡ ಮನಿತನದವ್ರು ಕನ್ಯಾ ಕೊಟ್ಟೆ. ನೀ ಯಾಕೆ ಗೋಡೆ ಹೋಗೋದಂತ ಸಂಸಾರ ಯಾಕೆ ಮಾಡ್ತೇನೆ? ಅವಾಗ ಇವ್ರಿಗೆ ಸಂಸಾರ ಎಂಬುದು ಬಲು ಕಷ್ಟ, ಇದು ಯಾರು ಸುಳ್ಳೆ ಮಾಡಿಟ್ಟ, ಇದ್ರಾಗ ಏನಂದ್ರೆ ಸಂಸಾರ ಅಂತಿರಲ್ಲಿ ಒಂದು ಇವ್ರು ಅಂತಿದ್ರು. ಅವಾಗ ಅನ್ಕೋತ ಒಂದು ದಿವಸ ಇಷ್ಟು ಅತಿರೇಕಕ್ಕೆ ಹೋಯ್ತು. ನೀನು ಓಡಾಡಕ್ಕೆ ಅಂತ ಬಂದು ದಾರಿಗಿಲ್ಲಾರ್ದಂತ ಭಿಕಾರಿ ಜೀವನ ನೀ ನಡೆಸ್ತೆ ಅಂತ ತಿಳ್ಕೊಂಡಂದ್ರೆ ನೀನು ಮನೆಗೆ ಕೊಟ್ಟು ಮನೆಯಾಗಿಟ್ಟು ನನ್ನ ತಂಗಿ ಕರ್ಕೊಂಡು ಹೋಗಿ ನೀನು ಸಂಸಾರ ಮಾಡ್ತಾನಪ್ಪ ಅಂತ ಕೇಳಿದ್ರಂತ. ಅವಾಗ ಕೆಲವು ಮಂದಿ 3 ಕೂಡಿ ಅಂದಾಗ ಗಂಡ ಒಬ್ಬ ಸಿದ್ದರಾಮಯ್ಯನೋ ಏನಂತ, ಯಾಕ ಅವ್ರ ಅವಸ್ಥೆ ಬದಲಾಗ್ಯದ. ಅವ ಪ್ರಪಂಚದ ಬೇಕಾಗಷ್ಟು ಉನ್ನತ ಐಶ್ವರ್ಯ ಉಳ್ಳಂತ ಮನೆತನ ಅದ, ಸಾಕಷ್ಟು ಪಾಂಡಿತ್ಯ ಅದ, ಅನುರೂಪಳಾದಂತ ಹೇಳ್ತಾಳ, ಇವೆಲ್ಲವೂ ಇಲ್ಲೂ ಕೂಡ ಅದರಲ್ಲಿ ಪ್ರಪಂಚದಾಗ ಇವನಿಗೆ ಮೋಹ ದೂರ ಆಗ್ಯದ ಅಂತ ತಿಳ್ಕೊಂಡ್ರೆ ಅವನ ದಾರಿಗೆ ನಾವು ಯಾಕೆ ಹೋಗಮ್ಮ ಬ್ಯಾಡ ಅಂದಾಗ ವಿಶ್ವನಾಥನ ತಲೆ ಸಿದ್ದರಾಮ ಎಲ್ಲರೂ ನನಗ ಎಲ್ಲೆಲ್ಲಿ ಮುಗಿರ್ತಿ ಎಲ್ಲೆಲ್ಲಿ ಬಿದ್ದು ಹೋತಿ ಅಂದಾರೆ. 3 ಮನೆ ದೊಡ್ಡ ದೊಡ್ಡ ಬಂದಾಗ ನೀವು ಶ್ರೀಮಂತರಾಗಿ ಹುಟ್ಟಿದ್ರು ದಿಕ್ಕಿಗೊಬ್ಬರಾಗಿ ಸಾಯಿದ್ರೆ. ಆದ್ರೆ ಸಿದ್ದರಾಮಯ್ಯ ಎಷ್ಟು ದಿನ ಆದ್ರೂ ಬೇಕಿದ್ರೆ ಮನೆಯಾಗೆ ಬಿದ್ದು ಸಾಯಿದೆ, ನೀವು ಒಂದೇ ಮುಳಿದ ಮನೆಗೆ ಮುಂದೆ ಯಾರು ಉಳಿಯಲ್ಲ ಅಂತ ಹೇಳಿದ್ರು. ಒಬ್ಬ ದೇವಣಗಾವದ ಸಂತ, ಒಬ್ಬ ಬಿಜಾಪುರದಾಗ, ಒಬ್ಬ ಮಕ್ಕಳು ಕೂಡದಾಗ ಸಂತ. ಮನೆಗೆ ಅವ್ರ ಮನ್ಯಾಗ ಮನೆ ಉಳ್ಕೊಂಡವ, ಸಂಸಾರ ಉಳಿದದ್ದು ಯಾರ ಹತ್ರ ವಿಶ್ವನಾಥರ ನೀನು ದುಡಿತದಲೇ ನೀವು ಒಬ್ಬ ನನ್ನ ಸಲ ಚಲೋ ಅಂದಿದ್ದೀ, ನಂದ ಒಳಗಿನ ಅಂತರಾತ್ಮದ ಅವರು ಕಂಡುಕೊಂಡಿದ್ದೆ ಅಂತಂದ್ರ ನಾನು ನಿನ್ನ ನಿಗಾ ಇಟ್ಟಿದ್ದೀನಿ ಅಂತ ತಿಳ್ಕೊಂಡಂದಾಗ 3 ಮನೆತನ ಹೋಯ್ತು. ವಿಶ್ವನಾಥರ ನೀವು ಒಬ್ಬನೇ ಉಳಿತೆ ಅಂತ ತಿಳ್ಕೊಂಡು ಯಾರಂದ್ರ ಸಿದ್ದರಾಮಯ್ಯ ಮನೆತನ ಉಳಿ ಹೋಗ್ತಂದಾಗ ಅದಕ್ಕೆ ಕಾರಣ ಏನಂತ ತಿಳ್ಕೊಂಡು ಕೇಳಿದಾಗ ನಾವು ಮಾಡತಕ್ಕಂಥ ಕರ್ಮ ಫಲ. ಅದಕ್ಕಾಗಿ ಹೇಳ್ತಾರ, ಒಳ್ಳೆಯವರಾಗಿದ್ದು ಒಳ್ಳೆಯವರಾಗಿ ನಡೆದುಕೊಂಡು ನಮ್ಮ ಭಾವ ಒಳ್ಳೆಯದಾಗಿದ್ರೆ ಭಾಗ್ಯಕ್ಕೆ ಕೊರತೆ ಇರತಕ್ಕಂಥ ಮಾತಿಗೆ ಅನುಗುಣವಾಗಿ ಇವತ್ತಿನ ದಿವಸ ಕರ್ಮ ಫಲದ ಬಗ್ಗೆ ಈ ಅನುಭವದಲ್ಲಿ ತಿಳಿಸಿದಂತಾಯ್ತು. ಅಕ್ಷಂತದಿಗೆ ಅಮಾವಾಸ್ಯೆ, ಇದು ಬಹಳ ದೊಡ್ಡ ಅಮಾವಾಸ್ಯೆ. ಎಲ್ಲರೂ ಭಕ್ತಿ ಭಾವ ಶ್ರದ್ಧೆಯಿಂದ ಬಂದಂಥವರಾಗಿದ್ದೀರಿ. ಇನ್ನೊಂದು ನಿಮ್ಮೆಲ್ಲರಿಗೂ ತಿಳಿಪಡಿಸೋದು ಏನಂತಂದ್ರೆ 1-2 ಮಾತು ಯಾವಾಗಲೂ ಇನ್ನು ಮ್ಯಾಗ ನಾವು ಒಂದು ನಿಯಮ ಇಟ್ಕೊಂಡಿದ್ದೀವಿ. ಎಲ್ಲೇ ಹೋಗಿ ಎಲ್ಲೇ ಆಶೀರ್ವಚನ ಮಾಡಿ 2 ಮಾತು. ಒಂದು ಏನ್ ಮಾತಂದ್ರೆ ಪ್ರಸಾದ ಯಾರು ಕೆಡಿಸ್ಬಾರ್ದು, ಇಲ್ಲೆಲ್ಲ ಯಾಕಾದ್ರೆ ಮತ್ತು ಮಕ್ಕಳ ಕೈಯಾಗ ಮೊಬೈಲ್ ಕೊಡಬಾರ್ದು. ಯಾಕಂತ ಕೇಳಿದ್ರೆ ಇವತ್ತು ನೋಡ್ರಿ ಎಲ್ಲೆಲ್ಲಿ ಕೇಳ್ಕೊಂತವ್ರಿ, ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಟರೆ ಒಂದು 4 ವರ್ಷದಾಗ ಹುಚ್ಚಾಗಿ ಹೋಗ್ತಾವ. ಹುಚ್ಚಾದ್ರೆ ತಿಳ್ಕೊಂಡಂದ್ರೆ ಮತ್ತೆ ಮಕ್ಕಳನ್ನ ವಾಪಸ್ಸಿ ಕೆಡ್ತಾರ, ಆಗಂಗಿಲ್ಲ. ಅದಕ್ಕೆ ಯಾರೋ ಮಕ್ಕಳಿಗೆ ಸ್ವಲ್ಪ ಮೊಬೈಲ್ ಕೊಡಬಾರ್ದು. ಮೊದಲು
ಈಗ ನಮ್ಮ ಶ್ರೀಕಾಂತ್ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಈ ಮಗ ಎಷ್ಟು ವರ್ಷದವನಪ್ಪ? 6 ವರ್ಷದವನ. ಒಂದು 2 ವರ್ಷ ಹುಡುಗಿದ್ದಂಗೆ ಅಲ್ಲ, 2 ವರ್ಷ ಹುಡುಗಿದ್ದಂಗಲ್ಲ. ನಾನೇ ಹೇಳಿದ ಅವನಿಗೆ, ಹುಡುಗನ ಬಲ್ಲಿ ಈ ಸದ್ದಿ ಜಡ್ಡಾದ ತೋರ್ಸ ಅಂತ ಹೇಳಿದೆ. ಅದನ್ನ ಅವ್ರಿಗೇನು ಗೊತ್ತಿದ್ದಿಲ್ಲ. ಹಿಂಗೆ ಇದ್ದಂಗ ನನ್ನ ಮಗ ಹಿಂಗೆ ಇದ್ದಂಗ ಅಂತ ಹೇಳಿದ್ದ. ಒಂದು ದಿವಸ ನಾನು ನೋಡಿದೆ, ಶ್ರೀಕಾಂತ ಮಗನಿಗೆ ಮೊಬೈಲ್ ಕೊಡ್ತೇನೆ. ಹೌದಪ್ಪ ಕೊಡ್ತೇನೆ. ಬಟ್ ಅಂದ್ರೆ ನಿನ್ನ ಮಗ ನಮ್ಮ ಕೈಗೆ ಹಚ್ಚಂದೆ, ಇದನ್ನ ಹೋಗಿ ಡಾಕ್ಟ್ರಿಗೆ ತೋರಿಸಿ ಡಾಕ್ಟ್ರ್ ಹಿಂಗೆ ಅಂತಾರ ಅಂತ ಹೇಳಿದೆ. ಒಂದು ವಾರದಾಗ ಹೋಗಿ ಕಲಬುರಗಿ ತೋರಿಸಿದ. ಅವ್ರ ಹತ್ರ ಇವನಿಗೆ ಜಡ್ಡಾಗ್ಯದಪ್ಪ, ಅದಕ್ಕೆ ಇಷ್ಟು ದಿವಸ ನೀವು ಟ್ರೀಟ್ಮೆಂಟ್ ಕೊಟ್ಟರೆ ನಿನ್ನ ಮಗ ಹುಷಾರಾಗ್ತಾನೆ ದೊಡ್ಡ ತಿಳ್ಕೊಂಡು ಹೇಳಿದೆ. ವಿಶ್ವರಾತ್ರ ಇರಲಿ ದೊಡ್ಡವ್ರು ಹಾಗೆ. ಇಲ್ಲಿ ಸುಮಾರು ಸಾಮಾನ್ಯ ಜನರಲ್ಲಿ ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳು ಇರ್ಬೋದು, ಬಹಳಷ್ಟು ಮಂದಿ ಇರ್ತೀರಿ. ಮೊಬೈಲ್ ಕೊಡಬಾರ್ದು ಅಂತ ನಾ ಹೇಳ್ತೀನಿ. ಆಯ್ತಪ್ಪ ಯಪ್ಪ ಕೊಡೋದ ತಿಳ್ಕೊಂಡು ಎಷ್ಟು ನಿಮ್ ಕೈ ಅಂತ ನೋಡ್ಬೇಕ್ರ, ಯಾರೋ ಕೊಡಬಾರ್ದು ಮೊಬೈಲ್ ಎತ್ತರ ಅಂತ ಬಂದ ಎಲ್ಲರ ಕೈ. ಅದು ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ. ಹೌದಾ? ಮಕ್ಕಳು ಚಲೋ ಇದ್ರೆ ಮುಂದೆ ಮನೆತನ ಚಲೋ ಇರ್ತದೆ. ಮನೆತನ ಚಲೋ ಇದ್ರೆ ಆರೋಗ್ಯಕರವಾದಂಥ ಸಮಾಜ, ಸದೃಢವಾದ ಸಮಾಜ. ಸಮಾಜ ಅಂದ್ರೆ ಆ ಸಮಾಜ ಈ ಸಮಾಜ ಅಲ್ಲ, ಮನುಷ್ಯ ಸಮಾಜ ಸದೃಢವಾಗಿ. ಹೌದಾ? ಎಲ್ಲ ಇರ್ಬೇಕು. ಇನ್ನು ಅನ್ನ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೆ ಅನ್ನದನ್ನ ಹೇಳಿದ್ರೆ ಅಂಡಜ ಪಿಂಡಜ ಶ್ವೇತಜ ಉದ್ಬೀಜ ಅಂತ ಹೇಳ್ಕೊಂಡು ಆ ಬೀಜನೂ ಕೂಡ ನಮ್ಮಕ್ಕೊಂದು ಜೀವಾತ್ಮವನ್ನು ಹೊತ್ಕೊಂಡು ಬಂದದ್ದು. ಎಲ್ಲ ಪ್ರಾಣಿ ಪಕ್ಷಿಗೆ ಸತ್ತಬೇಕು ಮೋಕ್ಷ ಸಿಕ್ತು ಅಂದಾಗ ಅದು ಅಕ್ಕಿ ಕೇಳಿದ್ದಂತ, ಅನ್ನ ಕೇಳಿದ್ದಂತ ಪರಮಾತ್ಮ ನಮಗೆ ಯಾವಾಗ ಮೋಕ್ಷಪ್ಪ? ಸುಮ್ಮನೆ ನಮ್ಗೆ ಹುಟ್ಟಿಸಿದ ಕಳಿಸ್ಕೊಟ್ಟಪ್ಪ, ಅವ್ರ ಗದ್ದೆ ಇವ್ರ ಗದ್ದೆ ಕಲ್ಲಿ ಕಿಲಿ ಬೆಳೆಸಕೈತಿ, ನಮ್ಗೆ ಮೋಕ್ಷ ಯಾವಾಗ? ಪರಮಾತ್ಮನಂತ ನಿನಗೂ ಮೋಕ್ಷ ಅದ್ಭುತ ಅನ್ಬೇಡ. ಯಾವಾಗ ಅದು ಹೇಳ ನೋಡಪ್ಪ, ನಿಮಗೆ ಮೋಕ್ಷ ಯಾವಾಗ ಅಂತಂದ್ರೆ ಮನುಷ್ಯ ನಿಮ್ಮನ್ನು ಅನ್ನ ಮಾಡಿ ಹೊಟ್ಟೆಗೆ ಹೋತಲ್ಲ ಅವಾಗೆ ನಿಮ್ಮ ಮೋಕ್ಷ. ಯಾಕಂತಂದ್ರ ಈಗ ನೀವು ಹಾಕ್ಯದಾಗ ಹಾಕ್ರಿ, ಅದು ರೈಸ್ ಮಿಲ್ನಾಗ ಒಯ್ದಿಡ್ರಿ, 1 ವರ್ಷ ಅಂತ. ಹೌದಾ? ಹಾಕ್ಯದಾಗ ಹಾಕಿದ್ರು 1 ವರ್ಷ ಅಂತ. ನಿಮ್ಮಾಗಿದ್ದಾಗ ಹಾಕಿ ಹೆಸರು ಅರ್ಜೆಂಟ್ ಮತ್ತೆ ಮುಂಚಿನ ಬರಬೇಕು. ಹೌದಲ್ಲ? ಅಂದ್ರೆ ಅದರ ಜನ್ಮಕ್ಕೆ ಮುಕ್ತಿ ಆಯಿತು. ಅದು ಅಳಗು ಅಂತ ಕೇಳಿದಂತ ಪರಮಾತ್ಮ, ನೀನು ಬಿಟ್ಟು ನಾ ದೂರ ಹೋಗುತ್ತೀನಪ್ಪ. ಸೃಷ್ಟಿಗೆ ಮೂಲನಾದಂತ ನಿನ್ನನ್ನು ಬಿಟ್ಟು ನಾನು ಇಲ್ಲಿ ಬರ್ತೀನಿ ಭೂಮಿಗೆ ಅಂತಂದ್ರೆ ನನಗೆ ಮತ್ತೆ ಮೋಕ್ಷ ಪ್ರಾಪ್ತಿ ಅಂತ ಆಗ್ತದೆ. ಮೋಕ್ಷ ಅಂತ ಹೇಳ್ಕೊಂಡಂದ್ರೆ ಅಲ್ಲಿ ಬಂದಂತ ಜೀವಿ ಅಲ್ಲಿಗೆ ಹೋಗಿ ಅಲ್ಲೇ ಉಳ್ಕೊಂಡು ಮೋಕ್ಷ ಮೋಕ್ಷ ಅಂತ ಹೇಳ್ಕೊಂಡು ಕರೀತಾರೆ. ಅಂದ್ರೆ ಮೋಕ್ಷ ಅಂದ್ರೆ ಲಗ್ನ ನಿಂತಿದ್ರೆ ಲಗ್ನ ಮಾಡಿದ ಮೋಕ್ಷ ಈ ಮೋಕ್ಷ ಅಲ್ಲ. ಮೋಕ್ಷ ಅಂದ್ರೆ ಯಾವನಿಂದ ನಾವು ಬಂದೇವಿ ಮತ್ತೆ ಹೋಗಿ ಅವನನ್ನು ಉಳ್ಕೊಳ್ಳೋದಕ್ಕೆ ಮೋಕ್ಷ ಮೋಕ್ಷ ಅಂತ ಕರೆಯುವಂತಾರ. ಈ ಗುರು ದೀಕ್ಷಿತ ಮೋಕ್ಷ ಆಯ್ತು. ಮೋಕ್ಷ ಆಯ್ತು ಅಂತಂದ್ರೆ ತಾಯಿ ತಂದಿದ್ದಂತ ನಿಮ್ಮನ್ನು ಭೂಮಿಗೆ ಬಿಟ್ಟಿರ್ತಾರೆ. ಸದ್ಗುರುನಾಥ್ ಏನ್ ಮಾಡ್ತಾರಂದ್ರ, ನೀವು ಸಾಯಬಾರದು, ಕೆಡಬಾರದು, ಸಾಯುವಂತ ಕೆಡುವಂತ ದೇಹದಲ್ಲಿ ಕೆಟ್ಟಾರ್ದಂತ ಆತ್ಮ ಪರಮಾತ್ಮನ ಸ್ವರೂಪಾದ ನಿಮ್ಮನ್ನು ಒಯ್ದು ನಮ್ಮ ಮಾತಾಡಿಗೆ ಮುಟ್ಟಿಸ್ತೀನಿ, ನಿಮಗೆ ಮೋಕ್ಷ ಕರುಣಿಸ್ತೀನಿ ಅಂತ ತಿಳ್ಕೊಂಡು ಗುರು ಏನು ಮಾಡ್ತಾರಂದ್ರ ಹಸ್ತಮಸ್ತಕ ಸಂಯೋಗ. ಮಸ್ತಕ ಮೇಲೆ ಗುರುನಾಥ್ ಹಸ್ತ ಇಟ್ಟು ಮಂತ್ರೋಪದೇಶ ಮಾಡಿದಾಗ ನೀ ಎಲ್ಲಿಂದ ಬಂದಿದಿ ಅಲ್ಲಿ ಹೋಗ್ಬಿಟ್ಟಪ್ಪ, ತಾಯಿ ತಂದೆ ಅಲ್ಲಿದ್ದದ್ದು ನಿಮಗೆ ಇಲ್ಲಿ ತಂದಾರ, ಈ ತಂದೆ ಏನ್ ಮಾಡ್ತಾರ ನಿಮಗೆ ಇಲ್ಲಿಂದ ಹೋಗಿ ಅಲ್ಲಿಗೆ ಮುಟ್ಟಿಸ್ತಾನೆ. ಇದೇ ಮೋಕ್ಷ. ಅಂತ ಒಂದು ಮೋಕ್ಷ ಪ್ರಾಪ್ತಿಯಾದಂತ ಅನುಭವ ಸ್ಥಿರವಾದಂತ ಅನ್ನ ಎಲ್ಲಾದ್ರೂ ಕೂಡ ನೀವು ಒಗದ್ರಿ ಊಟ ಮಾಡಿ ಹಂಗೆ ಬಿಟ್ಟಿರಿ ಅಂತಂದ್ರ ಅನ್ನ ಬಡದಂತ ನಾನು ಕೂತೆ ಹುಟ್ಟಿಸ್ಕೊಂಡೆ ಕುದಿಸ್ಕೊಂಡೆ ಏನಾಗಿ ಕೊನೆಗೆ ಮೋಕ್ಷಕ್ಕೆ ನೀನು ಸ್ವಲ್ಪ ಬಿಡುದು ಅಂತಂದ್ರ ಈ ಪುಣ್ಯಾತ್ಮ ನನಗೆ ಒಗದ್ನಲ್ಲಪ್ಪ ಅಂತ ತಿಳ್ಕೊಂಡಂದಾಗ ಅವನಿಗೆ ಯಾವ ದೋಷ ಬಂದಂದ್ರ ಆತ್ಮಹತ್ಯಾ ದೋಷ ಬರಲಿ ಅವನಿಗೆ ಅಂತದಂತೂ ಅಕ್ಕಿ. ನಾವು ಉಳ್ಳಾರ್ದೆ ಅದನ್ನು ಉಸಿರಿಗೆ ಚೆಲ್ಲಿದೆವು, ಎಲ್ಲೇ ಹೋಗಿದೆವು ಅಂತ ತಿಳ್ಕೊಂಡಂದ್ರೆ ಅಕ್ಕಿ ಅಂತದಂತ ಒಂದು ಆತ್ಮಹತ್ಯೆ ಮಾಡಿದ್ರೆ ಏನು ದೋಷ ಬರ್ತದಪ್ಪ. ಗುರುನಾಥ ನಾನು ಸಣ್ಣವಿದ್ರು ಕೂಡ ನನಗೆ ನಾನು ಜನ್ಮ ವ್ಯರ್ಥ ಮಾಡ್ಯಾನಂತಂದ್ರೆ ಅವನ ಹೊಟ್ಟೆ ಬಂದ್ರೆ ನನ್ನ ಜನ್ಮ ಪೂರ್ತಿ ಆಗ್ತೈತೆ. ನನ್ನನ್ನು ಒಯ್ದು ಎಲ್ಲೋ ಕಸ್ದಾಗ, ಮುಸುರಾಗ, ಮೋರ್ಯಾಗ, ನೀರಾಗ ಎಲ್ಲೋ ಹೋಗುತ್ತಾನ ತಿಳ್ಕೊಂಡಂದ್ರೆ
ನನಗೇಟು ಕೆಮ್ಮತ್ತಿದ್ದಪ್ಪ ಆಟನ ಸ್ವಲ್ಪ ದೋಷ ಕೊಡು ಅಂತ ಅಕ್ಕಿ ಕೇಳ್ತಿಲ್ಲ. ಅದಕ್ಕಾಗಿ ಎಲ್ಲರೂ ಪರಬ್ರಹ್ಮ ಸ್ವರೂಪವಾದಂಥ ಅಕ್ಕಿ, ಭಗವಂತನಿಂದ ಬಂದಂಥ ಪ್ರಸಾದ. ಇಲ್ಲೆಲ್ಲ ನಿಮ್ಮ ಮನೆಗಿದ್ರು ಅದನ್ನು ಪ್ರಸಾದ, ಅದನ್ನು ಪ್ರಸಾದ. ಪ್ರಸಾದ ಅಂತ ತಿಳ್ಕೊಂಡಾದ್ರೆ ಗುಡಿಯಾಗಿ ಬಂದದ್ದೇ ಪ್ರಸಾದ ಅಂತ ತಿಳ್ಕೊಂಡಲ್ಲ. ಈ ಕಾಯ ಪ್ರಸಾದ ಕಾಯ ಅಲ್ಲ, ಪ್ರಸಾದ ಕಾಯ. ಇದು ಪ್ರಸಾದ ಹಾಕಿದಾಗೆ ತೃಪ್ತಿ ಆಗ್ತದೆ. ಮನೆಯಾಗಿದ್ದದ್ದು ಅದನ್ನು ಪ್ರಸಾದ, ಇಲ್ಲಿ ಗುಡಿಯಾಗ ಮಾತ್ರ ಇದನ್ನು ಪ್ರಸಾದ. ಹೌದಾ? ಬದಲಾವಣೆ ಆಗ್ಬೇಕು. ಯಾಕಂತಂದ್ರೆ ಬದಲಾಗಿ ಇಲ್ಲಿ ಬಂದು ನೀವೆಲ್ಲ ಸಂಸ್ಕಾರ ಕಲಿಲ್ಲಂದ್ರೆ ಎಷ್ಟು ದಿನ ಬಂದು ಅರ್ಥ ಆಗ್ತದೆ. ಒಮ್ಮೆ ನೀವು ನಿಮ್ಮ ಮನೆಗೆ ಬೆಳೆದಿರ್ತೀರಿ ಅಕ್ಕಿ, ಹೌದಾ? ನಿಮ್ಮ ಮನ್ಯಾಗ ಅಡಿಗೆ ಮಾಡ್ತೀರಿ ಅನ್ನ. ಯಾಕಪ್ಪ ಇಲ್ಲಿ ಗುರುಗಳು ಅಂತಾರೆ ನಮ್ಗೇನಂತ ಊಟ ಮಾಡ್ರಂದ್ರ ನಾವು ಪ್ರಸಾದ ತೋರಿ. ನಿಮ್ಮ ಮನೆಗಿದ್ದ ಅಕ್ಕಿ ಬಂದು ನೀವೇ ಅನ್ನ ಮಾಡಿರ್ತೀರಿ, ನೀವೇ ಉಣ ಹೊತ್ತಿಗೆ ಅದಕ್ಕೆ ಪ್ರಸಾದ. ನೀವೇ ನೀರು ತಂದಿರ್ತೀರಿ, ಪೂಜೆ ಮಾಡ್ತೀರಿ, ಸ್ವಲ್ಪ ಹಾಕ್ರಿ ತೀರ್ಥ ಹಾಕ್ರಿ ಅಂತ ತಿಳ್ಕೊಂಡಿರ್ತೀರಿ. ನೀವೇ ಕುಡಿದಕ್ಕೆ ಅದಕ್ಕೆ ತೀರ್ಥ ಇರ್ತೀರಿ. ನೀವೇ ತಂದು ಸಂಸ್ಕಾರ ಪಟ್ಟಿದಾಗ ಕ್ಷಣ ಮಾತ್ರದಲ್ಲಿ ಅದು ತೀರ್ಥ ಇತ್ತು. ನೀ ಪಟ್ಟದ ಅನ್ನ ಪಟ್ಟದ ಒಳಗೆ ಹೋದ ನಂತರ ಅನ್ನ ಆಯ್ತು. ಪುಣ್ಯಾತ್ಮ, ನೀ ಹುಟ್ಟಿ ಎಷ್ಟು ಜನ ಆಯ್ತಲ್ಲೋ, ನೀ ಪರಮಾತ್ಮ ಬಂದಂತ ನೀ ಯಾಕೆ ಪರಮಾತ್ಮ ಬಡದು? ಪರಮಾತ್ಮದಿಂದ ಬಂದಂತ ಕಾಯ ಪರಮಾತ್ಮ ಆದಾಗ ಮಾತ್ರ ಇದಕ್ಕೆ ಶಾಶ್ವತವಾದಂತ ಪರಮ ಸುಖ ಮೋಕ್ಷ ಪ್ರಾಪ್ತಿ ಆಗಿರ್ತಕ್ಕಂಥದ್ದಾಗ್ತದೆ. ಅಂತ ಅನುಭವವನ್ನು ನೀವೆಲ್ಲರೂ ಕೂಡ ಇವತ್ತಿನ ದಿವಸ ಪಡೆದುಕೊಂಡಂಥವಾಗಿದ್ದೀರಿ. ಪೂಜ್ಯ ಸ್ವಾಮಿಗಳು ಹೇಳ್ಯಾರ ಗೊತ್ತಿಲ್ಲ. ಬಸವ ಜಯಂತಿ ದಿವಸ ಅಂದ್ರೆ ಸೋಮವಾರ ದಿವಸ ಬನ್ನಿ ಬಸವೇಶ್ವರ ರಥೋತ್ಸವ ವ್ಯವಹಾರದಲ್ಲಿ ವಿಶ್ವರಾಧ್ಯರು ಹುಟ್ಟಿ ಬೆಳೆದಂತ ಮತ್ತು ಪ್ರಸಾದ ಉಣಿಸಿದಂತ ಪುಣ್ಯಾತ್ಮ ಒಂದು ಕ್ಷೇತ್ರದ ಜಾತ್ರಾ ಮಹೋತ್ಸವ. ಯಾಕಂದ್ರೆ ಎಲ್ಲರೂ ನೇವದೆ ಇಡ್ಲಿಕ್ಕೆ ಹೋದಾಗ ವಿಶ್ವರಾಧ್ಯರು ಬಸವೇಶ್ವರ ಶಾಸ್ತ್ರಿಗಳು ನೇವದೆ ಹಿಡ್ಕೊಂಡು ಹೊರಟು ಬರ್ತಿರಂತ ಬರುವಂತ ಸಂದರ್ಭದಲ್ಲಿ ನೇವದೆ ಹಿಡ್ಕೊಂಡು ಆಫೀಸ್ ಹೋಗೋದು ವಿಶ್ವರಾಧ್ಯನಂತ ದಿನ ಬಂದು ನೇವದೆ ಹಿಡ್ಕೋಬೇಕಾದ್ರೆ ಇಲ್ಲಾಕೆ ಹೋಗ್ಬೇಕು ಅಂತ. ಅದಕ್ಕೆ ಇವತ್ತು ನೇವದೆ ಹಿಡಿತೀವಿ ಅಂತಂದ್ರೆ ಅವ ಉಂಡ್ರ ನಾಳೆ ಬರಮ್ಮ, ಉಳ್ಳಿಲ್ಲಂದ್ರೆ ನೇವದೇನೆ ತರಂತ ಬೇಡ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ನಯ ವಿನಯದಿಂದ ವಿನಮ್ರನಾಗಿ ಬೇಡ್ಕೊಂತ ಅವನು ಪ್ರಾರ್ಥನಾ ಮಾಡ್ಕೊಂತ ನಿಂತಾಗ ಬನ್ನಿ ಬಸವನೇ ಬಾಯಿ ತರದ ವಿಶ್ವರಾಧ್ಯರು ಕೊಟ್ಟಂತ ಪ್ರಸಾದ ಉಂಡ್ರು ಅಂತ ತಿಳ್ಕೊಂಡು ಇತಿಹಾಸದಲ್ಲಿ ನಾವು ಉಂಟಂತ ಪ್ರಸಾದ ವಿಶ್ವರಾಧ್ಯರು ಉಳಿಸಿದಂತ ಬನ್ನಿ ಬಸವಣ್ಣ ನೋಡಪ್ಪ, ನಿಮ್ಮ ವಿಶ್ವಕ್ಕನೇ ಆರಾಧ್ಯನಾಗಿರು. ವಿಶ್ವರಾಧ್ಯ ಅಂತ ತಿಳ್ಕೊಂಡಂದಾಗ ವಿಶ್ವಕ್ಕನೇ ಆರಾಧ್ಯ ಅಂದ್ರೆ ಎಲ್ಲರಿಗೂ ಕೂಡ ನೀವು ಪೂಜನೀಯಾಗಿ ದೇವತಾ ಮನುಷ್ಯನಾಗಿ ನೀವು ಬಾಳು ಅಂತ ತಿಳ್ಕೊಂಡು ಬನ್ನಿ ಬಸವೇಶ್ವರನ ಆಶೀರ್ವಾದ ಮಾಡಿದ್ರು. ಅಂತ ಪುಣ್ಯಾತ್ಮ ಗುರುವಿನ ಗುರು ಪರಮ ಗುರು ವಿಶ್ವರಾಧ್ಯರ ಮನೆದೇವರು ಜಾತ್ರಾ ಮಹೋತ್ಸವ ಆದ. ಎಲ್ಲರೂ ನೀವು ಬರ್ರಿ. ವರ್ಷ ದಿನ ಇಲ್ಲ ನಾವು ದುಡಿತಿರ್ತೀವಿ. ಅವತ್ತ ಇಲ್ಲಿ ನಾವು ಅಷ್ಟೇ ಬಂದಿರ್ತೀವಿ. ಅವತ್ತ ಬನ್ನಿ ಬಸವನ ಜಾತ್ರೆಗೆ ನಾವು ಇರ್ತೀವಿ, ನೀವಿರ್ತೀವಿ. ವಿಶ್ವರಾಧ್ಯರನ್ನು ಕೂಡ ಅಲ್ಲಿಂದು ನಮ್ಮ ಗುರುಗಳ ಜಾತ್ರೆ ನಡೆದು ಅಂತ ತಿಳ್ಕೊಂಡು ಬಹಳ ಸಂತೋಷ ಭಕ್ತಿಯಿಂದ ಆ ಕಾರ್ಯಕ್ರಮ ನಡೆಸ್ಕೊಂಡು ಬರತಕ್ಕಂಥವ್ರಾಗ್ತಾರೆ. ಅಂತ ಒಂದು ಪುಣ್ಯ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗ್ರಿ ಎನ್ನುವಂತ ವಿಚಾರ ತಿಳಿಸುತ್ತ ಈ ಶಿವಾನುಭವ ಚಿಂತನೆಯಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವರಾಧ್ಯರು ಮಂಗಳಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ಆ ಪುಣ್ಯಾತ್ಮರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೋರ್ಕೊಂಡು